5/1/25 ಪ್ರಾತಃ ಮುರಳಿ ಅವ್ಯಕ್ತ ಬಾಗ್ದಾದ ರಿವೈಸ್ 17/10/2003 ಮಧುಬನ. पूरा वर्ष संतुष्ट मणि बन सदा संतुष्ट रहना और सबको संतुष्ट करना. ಪೂರ್ಣ ವರ್ಷ ಇಡೀ ವರ್ಷ ಸಂತುಷ್ಟ ಮಣಿಯಾಗಿದ್ದು ಸದಾ ಸಂತುಷ್ಟರಾಗಿ ಇರಬೇಕು ಮತ್ತು ಎಲ್ಲರಿಗೂ ಸಂತುಷ್ಟ ಮಾಡಬೇಕು. ಸಂತುಷ್ಟ ಮಣಿ ಅಂದರೆ ತಾನು ಸದಾ ಸಂತುಷ್ಟವಾಗಿರಬೇಕು ಮತ್ತು ಎಲ್ಲರಿಗೂ ಸಂತುಷ್ಟ ಮಾಡಬೇಕು. आज दिलाराम बाप दादा अपने चारों ओर के सामने वालों को भी और दूर सो समीप वालों को भी हर एक राज दुलारे अति प्यारे बच्चों को देख हर्षित हो रहे हैं. इंदु ದಿಲಾರಾಮ ಬಾಗ್ದಾದ ತನ್ನ 4 ಕಡೆಯ ಸಮ್ಮುಖದಲ್ಲಿರುವಂಥವರು, ದೂರದಲ್ಲಿ ಇದ್ದರೂ ಸಹ ಸಮೀಪದಲ್ಲಿರುವಂಥವರು, ಪ್ರತಿ ಒಬ್ಬ ರಾಜದುಲಾರೆ, ರಾಜ ಮಗು, ನನ್ನ ಮುದ್ದಿನ ರಾಜ ಮಗು ಅಂತಾರೆ. ಅತ್ಯಂತ ಪ್ರೀತಿಯ ಮಕ್ಕಳನ್ನು ನೋಡಿ ಹರ್ಷಿತರಾಗ್ತಾ ಇದ್ದಾರೆ. ಪ್ರೀತಿಯ ಸಾಗರ, ಸ್ನೇಹದ ಸಾಗರ ಎಷ್ಟು ಪ್ರೀತಿಯಿಂದ ಹೇಳ್ತಾರೆ, ನನ್ನ ಮುದ್ದಿನ ರಾಜ ಮಗು. ನಾವು ಹಾಗೆಯೇ ಅದರ ಅನುಭವ ಮಾಡಬೇಕು, ಅದರ ಸವಿಯನ್ನು ಸವಿಬೇಕು. हर एक बच्चा राजा है इसलिए राज दुलारे है. ಪ್ರತಿ ಒಂದು ಮಗು ರಾಜ ಆಗಿದ್ದಾರೆ, ಆದ್ದರಿಂದ ಮುದ್ದಿನ ರಾಜ ಆಗಿದ್ದಾರೆ. ये परमात्म प्यार दुलार विश्व में बहुत थोड़ी सी आत्माओं को प्राप्त होता है. ಈ ಪರಮಾತ್ಮನ ಪ್ರೀತಿ ವಿಶ್ವದಲ್ಲಿ ಬಹಳ ಕೆಲವು ಆತ್ಮಗಳಿಗೆ ಪ್ರಾಪ್ತವಾಗುತ್ತೆ. लेकिन आप सभी परमात्म प्यार, परमात्म दुलार के अधिकारी है. ಆದರೆ ತಾವೆಲ್ಲರೂ ಪರಮಾತ್ಮನ ಪ್ರೀತಿಗೆ ಅಧಿಕಾರಿಗಳು ಆಗಿದ್ದೀರಿ. दुनिया की आत्माएं पुकार रही है, आओ आओ, लेकिन आप सभी परमात्म प्यार अनुभव कर रहे हो. ಪ್ರಪಂಚದ ಆತ್ಮಗಳು ಕರೀತಾ ಇದ್ದಾರೆ, ಭಗವಂತ ಬನ್ನಿ ಬನ್ನಿ. ಆದರೆ ತಾವು ಎಲ್ಲರೂ ಆ ಪರಮಾತ್ಮನ ಪ್ರೀತಿಯನ್ನು ಅನುಭವ ಮಾಡ್ತಾ ಇದ್ದೀರಿ. ಪರಮಾತ್ಮ ಪಾಲನೆ ಪಲ್ ರಹೆ ಹೋ, ಮತ್ತು ಪರಮಾತ್ಮನ ಪಾಲನೆಯಲ್ಲೇ ಬೆಳೀತಾ ಇದ್ದೀರಿ. ಐಸಾ ಅಪನ ಭಾಗ್ಯ ಅನುಭವ ಕರ್ತೆ ಹೋ, ಈ ರೀತಿ ತಮ್ಮ ಭಾಗ್ಯ ಅನುಭವ ಮಾಡ್ತೀರಾ. ಪ್ರಪಂಚದ ಆತ್ಮಗಳು ಕರೀತಾ ಇದ್ದಾರೆ, ಕೂಗ್ತಾ ಇದ್ದಾರೆ, ಬನ್ನಿ ಬನ್ನಿ ಅಂತ. ಆದರೆ ನಾವು ಆತ್ಮಗಳು ಪರಮಾತ್ಮನ ಪ್ರೀತಿಯನ್ನು ಅನುಭವ ಮಾಡ್ತಾ ಇದ್ದೀವಿ. ಪರಮಾತ್ಮನ ಪಾಲನೆಯಲ್ಲೇ ನಮ್ಮ ಜೀವನ, ನಾವು ಬೆಳೀತಾ ಇದ್ದೀವಿ. ಈ ರೀತಿ ಅವನ ತನ್ನ ಭಾಗ್ಯವನ್ನು ಅನುಭವ ಮಾಡ್ತೀರಾ. बाप दादा सभी बच्चों को डबल राज्य अधिकारी देख रहे हैं. बाप दादा ಎಲ್ಲ ಮಕ್ಕಳನ್ನು ಡಬಲ್ ರಾಜ್ಯ ಅಧಿಕಾರಿಯನ್ನಾಗಿ ನೋಡ್ತಾ ಇದ್ದಾರೆ. अभी के भी स्वराज्य अधिकारी राजे हो और भविष्य में तो राज्य आपका जन्म सिद्ध अधिकार है. ಈಗಲೂ ಸಹ ಸ್ವರಾಜ್ಯ ಅಧಿಕಾರಿ, ಸ್ವರಾಜ್ಯಕ್ಕೆ ಅಧಿಕಾರಿ ರಾಜ ಆಗಿದ್ದೀರಿ ಮತ್ತು ಭವಿಷ್ಯದಲ್ಲಂತೂ ರಾಜ್ಯ ತಮ್ಮ ಜನ್ಮಸಿದ್ಧ ಅಧಿಕಾರ ಆಗಿದೆ. तो डबल राजे हो ಅಂದಾಗ ಡಬಲ್ ರಾಜ ಆಗಿದ್ದೀರಿ.
ಸಭಿ ರಾಜ ಹೇನಾ ಪ್ರಜಾ ತೋ ನಹಿ, ಎಲ್ಲರೂ ರಾಜರಲ್ವಾ, ಪ್ರಜೆಗಳೆಲ್ಲ ತಾನೆ. ರಾಜಯೋಗಿ ಹೋ ಯಾ ಕೋಯಿ ಕೋಯಿ ಪ್ರಜಾಯೋಗಿ ಭಿ ಹೈ, ರಾಜಯೋಗಿಗಳಾಗಿದ್ದೀರಾ ಅಥವಾ ಕೆಲವರು ಪ್ರಜಾಯೋಗಿಗಳು ಸಹ ಇದ್ದೀರಾ. ಹೈ ಕೋಯಿ ಪ್ರಜಾಯೋಗಿ ಪೀಛೆ ವಾಲೆ ರಾಜಯೋಗಿ ಹೋ, ಬಾಬಾ ಕೇಳ್ತಾ ಇದ್ದಾರೆ, ಯಾರಾದರೂ ನಾನು ಪ್ರಜೆ ಆಗ್ತೀನಿ ಅನ್ನುವಂತಹ ಪ್ರಜಾಯೋಗಿ ಇದ್ದೀರಾ. ಹಿಂದಿನ ಮಕ್ಕಳನ್ನು ನೋಡಿ ಕೇಳ್ತಾ ಇದ್ದಾರೆ, ಹಿಂದಿನವರು ರಾಜಯೋಗಿಗಳು ಆಗಿದ್ದೀರಾ. ಪ್ರಜಾಯೋಗಿ ಕೋಯಿ ನಹಿ ಹೈನಾ, ಪಕ್ಕ ನಾನು ಪ್ರಜೆಯಾಗುವ ಪ್ರಜಾಯೋಗಿ ಅನ್ನುವಂಥವ್ರು ಯಾರೂ ಇಲ್ಲ ತಾನೆ. ಪಕ್ಕನ ಈ ಮಾತು, ರಾಜರಾಗುವ ರಾಜಯೋಗಿ ಅಂತ ಹೇಳ್ತೀರಾ, ಪ್ರಜಾಯೋಗಿಗಳು ಯಾರೂ ಇಲ್ಲ ತಾನೆ. ಸೋಚ್ಗೆ ಹಾಕಲ್ಲ, ಯೋಚನೆ ಮಾಡಿ ಎಸ್ ಅಂತ ಹೇಳಬೇಕು. ನಾವು ರಾಜರಾಗುವ ರಾಜಯೋಗಿಗಳು, ಪ್ರಜೆಗಳಾಗುವ ಪ್ರಜಾಯೋಗಿ ಅಲ್ಲ ಅಂತ ಯೋಚನೆ ಮಾಡಿ ಎಸ್ ಅಂತ ಹೇಳಬೇಕು. ರಾಜ ಅಧಿಕಾರಿ ಅರ್ಥಾತ್, ಬಾಬಾ ವಿವರಣೆ ಕೊಡ್ತಾರೆ, ರಾಜ ಅಧಿಕಾರಿ अर्थात सर्व सूक्ष्म और स्थूल कर्मेंद्रियों के अधिकारी, क्योंकि स्वराज्य है ना. राज्य अधिकारी, ಈಗಿನ ರಾಜ್ಯ ಅಧಿಕಾರಿ ಅರ್ಥಾತ್ ಸರ್ವ ಸೂಕ್ಷ್ಮ ಮತ್ತು ಸ್ಥೂಲ ಕರ್ಮೇಂದ್ರಿಯಗಳ ಅಧಿಕಾರಿ. ಯಾಕೆಂದರೆ ಸ್ವರಾಜ್ಯ ಆಗಿದೆ ಅಲ್ವಾ, ನನ್ನದೇ ರಾಜ್ಯ ಆಗಿದೆ ಅಲ್ವಾ. तो कभी कभी राजा बनते हो या सदा राजा बनते हो, ಕೆಲವೊಮ್ಮೆ ರಾಜರಾಗ್ತೀರಾ ಅಥವಾ ಸದಾ ರಾಜರಾಗ್ತೀರಾ. ಸದಾ ರಾಜರಾಗಿ ಇರ್ತೀರಾ, ಕೆಲವೊಮ್ಮೆ ರಾಜರಾಗಿ ಇರ್ತೀರಾ. मूल है अपने मन बुद्धि संस्कार के भी अधिकारी हो. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಬಾಬಾ. ಮೂಲವಾಗಿದೆ, ತನ್ನ ಮನ ಬುದ್ಧಿ ಸಂಸ್ಕಾರದ ಮೇಲೂ ಸಹ ಅಧಿಕಾರಿಯಾಗಿದ್ದೀರಾ. ಸದಾ ಅಧಿಕಾರಿ ಹೋ ಯಾ ಕವಿ ಕವಿ. ಪ್ರಶ್ನೆ ಕಂಟಿನ್ಯೂಸ್ ಆಗಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸದಾ ಅಧಿಕಾರಿಗಳಾಗಿದ್ದೀರಾ ಅಥವಾ ಹಾಗಾಗಿ ಕೆಲವೊಮ್ಮೆ ಅಧಿಕಾರಿಯಾಗಿ ಇದ್ದೀರಾ. ಅಂದರೆ ಸದಾ ಆಡಳಿತ ನಡೆಯುತ್ತಾ, सदा रूलिंग पावर कंट्रोलिंग पावर इरुत्ता. स्वराज्य तो सदा स्वराज्य होता है या एक दिन होता है, दूसरे दिन नहीं होता है. स्वराज्य ನನ್ನ ರಾಜ್ಯ ನನ್ನದು ಅಂದಾಗ ಸದಾ ಸ್ವರಾಜ್ಯ ನಡೆಯುತ್ತೆ. ಒಂದು ದಿನ ಇರುತ್ತೆ, ಇನ್ನೊಂದು ದಿನ ಇರೋದಿಲ್ಲ, ಈ ಮಾತಿಲ್ಲ ಅಲ್ವಾ. ರಾಜ್ಯ ತೋ ಸದಾ ಹೋತಾ ಇಲ್ಲ, ಸ್ವರಾಜ್ಯ ಅಂದಾಗ ರಾಜ್ಯ ಅಂತೂ ಸದಾ ಇರುತ್ತೆ ಅಲ್ವಾ. तो सदा स्वराज्य अधिकारी अर्थात सदा स्वराज्य अधिकारी अर्थात सदा मन बुद्धि संस्कार के ऊपर अधिकार सदा है. मन बुद्धि संस्काರದ ಮೇಲೆ ಅಧಿಕಾರ सदा ಇದೆಯಾ. सदा में हाँ नहीं करते. ಸ್ವರಾಜ್ಯ ಅಧಿಕಾರಿನ ಅಂದಾಗ ಎಲ್ಲರೂ ಹಾಂ ಅಂತ ಹೇಳ್ತೀರಾ, ಎಸ್ ಅಂತ ಹೇಳ್ತೀರಾ. ಸದಾ ಇದ್ದೀರಾ ಅನ್ನುವಾಗ ಹಾಂ ಅಂತ ಹೇಳೋದಿಲ್ಲ. ಕವಿ ಮನ್ ಆಪ್ಕೋ ಚಲಾತಾ ಹೇ ಯಾ ಮನ್ ಆಪ್ ಮನ್ಕೋ ಚಲಾತೆ. ಕೆಲವೊಮ್ಮೆ ಮನಸ್ಸು ತಮ್ಮನ್ನು ನಡೆಸುತ್ತಾ ಅಥವಾ ತಾವು ಮನಸ್ಸನ್ನು ನಡೆಸ್ತೀರಾ. ರಾಜ ಅಧಿಕಾರಿ ಅಂದಾಗ, ಮನಸ್ಸಿಗೂ ರಾಜ ಅಧಿಕಾರಿ ಅಂದಾಗ ತಾವು ಮನಸ್ಸನ್ನು ನಡೆಸ್ತೀರಾ ಅಥವಾ ಕೆಲವೊಮ್ಮೆ ಮನಸ್ಸು ತಮ್ಮನ್ನು ನಡೆಸುತ್ತಾ. ಕವಿ ಮನ್ ಮಾಲೀಕ್ ಬಂತಾ ಹೇ, ಕೆಲವೊಮ್ಮೆ ಮನಸ್ಸು ಮಾಲೀಕ ಆಗ್ಬಿಡುತ್ತಾ. ಅಂದರೆ ತನ್ನ ಇಷ್ಟದಂತೆ ವ್ಯರ್ಥ ಸಂಕಲ್ಪಗಳನ್ನು ಮಾಡೋದು, ನೆಗೆಟಿವ್ ಸಂಕಲ್ಪಗಳನ್ನು ಮಾಡೋದು. ನಾನು ಸ್ಟಾಪ್ ಅಂತ ಹೇಳ್ತಾ ಇದ್ರು, ಅದು ಮಾಡ್ತಾ ಇರೋದು
ನಾನು ಬೇಡ ಅನ್ನೋದು ಮಾಡ್ತಾ ಇರೋದು ಅಂದರೆ ಬಾಬಾ ಹೇಳ್ತಾರೆ ಕೆಲವೊಮ್ಮೆ ಮನಸ್ಸು ಮಾಲೀಕ ಆಗ್ಬಿಡುತ್ತಾ ಬಂತ ಏನ. ಬಾಬಾ ಹೇಳ್ತಾರೆ ಕೆಲವೊಮ್ಮೆ ಮನಸ್ಸು ಮಾಲೀಕ ಆಗ್ಬಿಡುತ್ತಲ್ವ. तो सदा स्वराज्य अधिकारी सो विश्व राज्य अधिकारी ಅಂದಾಗ ಸದಾ ಸ್ವರಾಜ್ಯ ಅಧಿಕಾರಿ ಅವರೇ ವಿಶ್ವರಾಜ್ಯ अधिकारी. सदा चेक करो जितना समय और जितनी पावर से अपने कर्मेंद्रियों मन बुद्धि संस्कार के ऊपर अभी अधिकारी बनते हो उतना ही भविष्य में राज्य अधिकार मिलता है. ಬಾಬಾ ಹೇಳ್ತಾರೆ ಸದಾ ಚೆಕ್ ಮಾಡ್ಕೊಳ್ಳಿ, ಎಷ್ಟು ಸಮಯ ಎಷ್ಟು ಶಕ್ತಿಯಿಂದ ರೂಲಿಂಗ್ ಪವರ್ ಕಂಟ್ರೋಲಿಂಗ್ ಪವರ್ ಎಷ್ಟು ಶಕ್ತಿಯಿಂದ ತಮ್ಮ ಕರ್ಮೇಂದ್ರಿಯಗಳು ಮನೋಬುದ್ಧಿ ಸಂಸ್ಕಾರದ ಮೇಲೆ ಈಗ ಅಧಿಕಾರಿ ಆಗ್ತೀರಾ, ಅಷ್ಟೇ ಭವಿಷ್ಯದಲ್ಲಿ ರಾಜ್ಯ ಅಧಿಕಾರ ಸಿಗುತ್ತೆ. अगर अभी परमात्म पालना परमात्म पढ़ाई परमात्म श्रीमत के आधार पर ये एक संगम युग का जन्म सिद्ध अधिकारी नहीं बने तो ಈಗ ಬಾಬಾ ಹೇಳ್ತಾರೆ ಒಂದು ವೇಳೆ ಈಗ ಪರಮಾತ್ಮನ ಪಾಲನೆ ಪರಮಾತ್ಮನ ಓದು ಪರಮಾತ್ಮನ ಶ್ರೀಮತದ ಆಧಾರದ ಮೇಲೆ ಈ ಒಂದು ಸಂಗಮ ಯುಗದ ಜನ್ಮಸಿದ್ಧ ಅಧಿಕಾರಿ ಆಗಿಲ್ಲ ಅಂದಾಗ 21 ಜನ್ಮ ಕೈಸೆ ರಾಜ್ಯ ಅಧಿಕಾರಿ ಬನೆಂಗೆ, 21 ಜನ್ಮ ಹೇಗೆ ರಾಜ್ಯ ಅಧಿಕಾರಿ ಆಗ್ತೀರಾ. ಈಗ ಪರಮಾತ್ಮನ ಪಾಲನೆಗೆ ಅಧಿಕಾರಿ, ಪರಮಾತ್ಮನ ಓದಿಗೆ ಅಧಿಕಾರಿ, ಪರಮಾತ್ಮ ಶ್ರೀಮತದ ಆಧಾರದ ಮೇಲೆ ಈ ಒಂದು ಸಂಗಮ ಯುಗದ ಜನ್ಮ ಸದಾ ಅಧಿಕಾರಿ ಆಗಿಲ್ಲ ಅಂದಾಗ 21 ಜನ್ಮ ಹೇಗೆ ರಾಜ್ಯ ಅಧಿಕಾರಿ ಆಗ್ತೀರಾ. ಈಗಿನ ಪುರುಷಾರ್ಥ ಭವಿಷ್ಯದ ಪ್ರಾರಬ್ಧ ಹಿಸಾಬೈನ ಲೆಕ್ಕ ಇದೆ ಅಲ್ವಾ. ಈಗಿನ ಪುರುಷಾರ್ಥ ಭವಿಷ್ಯದ ಪ್ರಾರಬ್ಧ ಲೆಕ್ಕ ಇದೆ ಅಲ್ವಾ. इस समय का स्वराज्य स्वा का राजा बनने से ही 21 जन्म की ಗ್ಯಾರಂಟಿ है. ಬಾಬಾ ಹೇಳ್ತಾರೆ ಈ ಸಮಯದ ಸ್ವರಾಜ್ಯ ಸ್ವಾನ ರಾಜ ಆಗೋದ್ರಿಂದಲೇ, ಈಗ ಸ್ವಾನ ರಾಜ ಆಗೋದ್ರಿಂದಲೇ 21 ಜನ್ಮದ ಗ್ಯಾರಂಟಿ ಇದೆ. मैं कौन और क्या बनूंगा अपना भविष्य वर्तमान के अधिकार द्वारा स्वयं ही जान सकते हो. ನಾನು ಯಾರು, ಭವಿಷ್ಯದಲ್ಲಿ ನಾನೇನಾಗ್ತೀನಿ, ತಮ್ಮ ಭವಿಷ್ಯ ವರ್ತಮಾನದ ಅಧಿಕಾರದ ಮೂಲಕ ತಾವೇ ತಿಳ್ಕೊಳ್ಬೋದು. ನಾನು ರಾಜ ಆಗ್ತೀನಾ ಅಥವಾ ರಾಯಲ್ ಫ್ಯಾಮಿಲಿಯಲ್ಲಿ ಬರ್ತೀನಾ, ಇಲ್ಲ ಸಾಹುಕಾರ ಪ್ರಜೆ ಆಗ್ತೀನಾ, ಇಲ್ಲ ನೌಕರ ಚಾಕರ ಆಗ್ತೀನಾ. ಬಾಬಾ ಹೇಳ್ತಾರೆ ನಾನು ಯಾರು, ನಾನೇನಾಗ್ತೀನಿ ತನ್ನ ಭವಿಷ್ಯ ವರ್ತಮಾನದ ಅಧಿಕಾರದ ಮೂಲಕ ತಾನೇ ತಿಳ್ಕೊಳ್ಬೋದು. सोचो आप विशेष आत्माओं की अनादि आदि पर्सनालिटी और रॉयल्टी कितनी ऊंची है. ಯೋಚನೆ ಮಾಡಿ, ತಾವು ವಿಶೇಷ ಆತ್ಮಗಳದ್ದು ಅನಾದಿ ಆದಿ ಪರ್ಸ್ನಾಲಿಟಿ ಮತ್ತು ರಾಯಲ್ಟಿ ಎಷ್ಟು ಶ್ರೇಷ್ಠವಾಗಿದೆ. ಅನಾದಿ ಯಾವುದು, ಅನಾದಿ ಮನೆಯದು, ಆದಿ ಸತ್ಯುಗದ್ದು. ಬಾಬಾ ಹೇಳ್ತಾರೆ ಪರ್ಸ್ನಾಲಿಟಿ ರಾಯಲ್ಟಿ ಎಷ್ಟು ಶ್ರೇಷ್ಠವಾಗಿದೆ. अनादि रूप में भी देखो, जब आप आत्माएं परंदा में रहती हो तो कितनी चमकती हुई आत्माएं दिखाई देती हो. ಅನಾದಿ ರೂಪದಲ್ಲಿ ಸಹ ನೋಡಿ, ತಾವು ಆತ್ಮಗಳು ಪರಂಧಾಮದಲ್ಲಿ ಇರ್ತೀರಾ, ಆಗ ಎಷ್ಟು ಹೊಳೆಯುತ್ತಿರುವ ಆತ್ಮಗಳಾಗಿ ಕಾಣಿಸ್ತೀರ. ಅನ್ಯ ಆತ್ಮಗಳಿಗಿಂತ ನೀವು ಹೆಚ್ಚಿನ ಹೊಳಪಿನ ಆತ್ಮಗಳಾಗಿ ಕಾಣಿಸ್ತೀರ. उस चमक की रॉयल्टी पर्सनालिटी कितनी बड़ी है. ಆ ಹೊಳಪಿನ ರಾಯಲ್ಟಿ ಪರ್ಸ್ನಾಲಿಟಿ ಎಷ್ಟು ದೊಡ್ಡದಾಗಿದೆ, ಶ್ರೇಷ್ಠವಾಗಿದೆ.
ದಿಕಾಯಿ ದೇತಿ ಹೈ. ಒಂದು ಸೆಕೆಂಡ್ ನೋಡಿ, ಆ ನಿರಾಕಾರಿ ವೃಕ್ಷದಲ್ಲಿ ನಾನು ಎಷ್ಟು ಶಿವಬಾಬನಿಗೆ ಸಮೀಪದಲ್ಲಿದ್ದೀನಿ ಮತ್ತು ಅನ್ಯ ಆತ್ಮಗಳಿಗಿಂತ ನಂದು ಹೆಚ್ಚಿನ ಹೊಳಪಿದೆ. ಬಾಬಾ ಹೇಳ್ತಾರೆ, ಕಾಣಿಸುತ್ತಾ ನಿಮಗೆ? ನೋಡಿ ಅಂತಾರೆ. उस चमक की रॉयल्टी पर्सनालिटी कितनी बड़ी है, दिखाई देती है. ಜ್ಞಾನದ ಕಣ್ಣಿನಿಂದ ನೋಡ್ತೀವಲ್ವಾ. और बाप के साथ साथ आत्म रूप में भी रहते हो, समीप रहते हो. ಬಾಬಾ ಹೇಳ್ತಾರೆ, ಜೊತೆ ಜೊತೆಗೆ ಆತ್ಮರೂಪದಲ್ಲೂ ಇರ್ತೀರಾ, ಬಾಬನಿಗೆ ಸಮೀಪದಲ್ಲೂ ಇರ್ತೀರಾ. जैसे आकाश में कोई कोई सितारे बहुत ज़्यादा चमकने वाले होते हैं ना. ಹೀಗೆ ಆಕಾಶದಲ್ಲಿ ಕೆಲವು ನಕ್ಷತ್ರಗಳು ಬಹಳ ಹೆಚ್ಚಿನ ಹೊಳಪಿನದು ಆಗಿರುತ್ತಲ್ವ, ಅದನ್ನು ಮತ್ತೆ ಮತ್ತೆ ನೋಡೋಣ ಅಂತ ಅನಿಸುತ್ತಲ್ವ. ऐसे आप आत्मा ये भी विशेष बाप के साथ और विशेष चमकते हुए सितारे होते हो. ಅದೇ ರೀತಿ ತಾವು ಆತ್ಮಗಳು ಸಹ ವಿಶೇಷವಾಗಿ ತಂದೆಯ ಜೊತೆ, ತಂದೆಗೆ ಬಹಳ ಹತ್ತಿರದಲ್ಲಿ, ತಂದೆ ಬೀಜ, ನಾವು ಕಾಂಡದ ಆತ್ಮಗಳು ಅಲ್ವಾ, ವಿಶೇಷವಾಗಿ ತಂದೆಯ ಜೊತೆ ಮತ್ತು ಅನ್ಯ ಆತ್ಮಗಳಿಗಿಂತ ವಿಶೇಷ ಹೊಳಪು ಇರುವಂತಹ ನಕ್ಷತ್ರಗಳು ಆಗಿರ್ತೀರಿ. ಇದೇ ಅನಾದಿ ಸ್ವರೂಪದ ರಾಯಲ್ಟಿ ಪರ್ಸನಾಲಿಟಿ. ऐसे आप आत्मा ये भी विशेष बाप के साथ और विशेष चमकते हुए सितारे होते हो. परंधाम में भी आप बाप के समीप हो और फिर आदि सत्युग में भी आप देवात्माओं की पर्सनालिटी रॉयल्टी कितनी ऊंची है. ಬಾಬಾ ಹೇಳ್ತಾರೆ, ಪರಂಧಾಮದಲ್ಲೂ ಸಹ ತಾವು ತಂದೆಯ ಸಮೀಪದಲ್ಲಿ ಇರ್ತೀರಿ ಮತ್ತು ನಂತರ ಆದಿ ಸತ್ಯುಗದಲ್ಲೂ ಸಹ ತಾವು ದೇವಾತ್ಮಗಳ ಪರ್ಸ್ನಾಲಿಟಿ ರಾಯಲ್ಟಿ ಎಷ್ಟು ಶ್ರೇಷ್ಠವಾಗಿದೆ. ಸಾರೆ ಕಲ್ಪ್ ಮೇ ಚಕ್ಕರ್ ಲಗಾವು, ಇಡೀ ಕಲ್ಪದಲ್ಲಿ ಆ ಚಕ್ರದಲ್ಲಿ ಒಂದು ಸುತ್ತ ಹಾಕ್ಕೊಂಡು ಬನ್ನಿ. ಧರ್ಮ ಆತ್ಮ ಹೋ ಗಯೇ, महात्मा हो गए, धर्म पिताए हो गए, नेताए हो गए, अभिनेताए हो गए. ऐसी पर्सनालिटी कोई की है. ಬಾಬಾ ಕೇಳ್ತಾರೆ, ಧರ್ಮ ಆತ್ಮಗಳು ಇದ್ದು ಹೋಗಿದ್ದಾರೆ, ಮಹಾತ್ಮಗಳು ಇದ್ದು ಹೋಗಿದ್ದಾರೆ, ಧರ್ಮ ಪಿತಾಗಳು ಇದ್ದು ಹೋಗಿದ್ದಾರೆ, ಮತ್ತು ಮುಖಂಡರುಗಳು ಇದ್ದು ಹೋಗಿದ್ದಾರೆ, ಮತ್ತು ಅಭಿನೇತ, ಸಿನಿಮಾ ಆ್ಯಕ್ಟರ್ಸು, ಫಿಲ್ಮ್ ಸ್ಟಾರ್ಸು. ಈ ರೀತಿ ಪರ್ಸ್ನಾಲಿಟಿ ಯಾರ್ದಾದರೂ ಇದೆಯಾ? ಜೋ ಆಪ್ ದೇವಾತ್ಮಾओं की सत्युग में है. ತಾವು ದೇವಾತ್ಮಗಳದ್ದು ಸತ್ಯುಗದಲ್ಲಿ ಏನು ರಾಯಲ್ಟಿ ಪರ್ಸ್ನಾಲಿಟಿ ಇದೆ, ಅದು ಯಾವುದೇ ಧರ್ಮಾತ್ಮಗಳಲ್ಲಿ, ಮಹಾತ್ಮಗಳಲ್ಲಿ, ಧರ್ಮಪಿತಾಗಳಲ್ಲಿ, ನೇತಾಗಳಲ್ಲಿ, ಅಭಿನೇತಾಗಳಲ್ಲಿ ಈ ರೀತಿ ಪರ್ಸ್ನಾಲಿಟಿ ರಾಯಲ್ಟಿ ಇದೆಯಾ? अपना देव स्वरूप सामने आ रहा है ना. ತಮ್ಮ ದೇವ ಸ್ವರೂಪ, ದೇವತಾ ಸ್ವರೂಪ ಮುಂದೆ ಬರ್ತಾ ಇದೆ ಅಲ್ವಾ. ಆ ರಹಾ ಹೈ ಯಾ ಪತಾ ನಹಿ ಹಮ್ ಬನೆಂಗೆ ಯಾ ನಹಿ. ಬರ್ತಾ ಇದೆಯಾ ಅಥವಾ ಗೊತ್ತಿಲ್ಲ, ನಾನು ಆಗ್ತೀನೋ ಇಲ್ವೋ ಅಂತ ಏನಾದರೂ ಪ್ರಶ್ನೆ ಇದೆಯಾ? ಪಕ್ಕಾ ಏನಾ? ಪಕ್ಕಾ ಇದೆ ಅಲ್ವಾ. अपना देव रूप सामने लाओ और देखो. पर्सनालिटी सामने आ गई, ತಮ್ಮ ದೇವರೂಪ, ದೇವತಾ ರೂಪ ಮುಂದೆ ತನ್ನಿ ಮತ್ತು ನೋಡಿ. ಪರ್ಸ್ನಾಲಿಟಿ ಮುಂದೆ ಬಂದಿದೆಯಾ? ಬಾಬಾ ಕೇಳ್ತಾರೆ, ಪರ್ಸ್ನಾಲಿಟಿ ಮುಂದೆ ಬಂದಿದೆಯಾ? ಸ್ಥೂಲ ರೂಪದ ಪರ್ಸ್ನಾಲಿಟಿ, ಸೂಕ್ಷ್ಮದ ಪರ್ಸ್ನಾಲಿಟಿ, ದೇವತಾ ಸಂಸ್ಕಾರ, सूक्ष्म पर्सनालिटी. कितनी रॉयल्टी है
प्रकृति भी पर्सनालिटी वाली हो जाती है. ಎಷ್ಟು ರಾಯಲ್ಟಿ ಇದೆ. ನಿಮ್ಮ ದೇವತಾ ಸ್ವರೂಪ ಮುಂದೆ ತನ್ನಿ ಪರ್ಸ್ನಾಲಿಟಿ ಮುಂದೆ ಬಂತ, ಎಷ್ಟು ರಾಯಲ್ಟಿ ಇದೆ. ಪ್ರಕೃತಿಯಲ್ಲೂ ಸಹ ಆ ಪರ್ಸ್ನಾಲಿಟಿ ಇರುತ್ತೆ. पंछी, वृक्ष, फल, फूल सब पर्सनालिटी वाले. ಪಕ್ಷಿಗಳು, ವೃಕ್ಷ ಮತ್ತು ಫಲ, ಹೂವು ಎಲ್ಲವೂ ಪರ್ಸ್ನಾಲಿಟಿ ಇರುವಂತಹದ್ದು. ರಾಯಲ್ ಆಗಿರುತ್ತೆ. ಬಾಬಾ ಫುಲ್ಲು ಸತ್ಯುಗದ ಪಿಕ್ಚರ್ ತೋರಿಸ್ತಾ ಇದ್ದಾರೆ, ಆಲ್ಬಮ್ ತೋರಿಸ್ತಾ ಇದ್ದಾರೆ. अच्छा फिर आओ नीचे तो अपना पूज्य रूप देखा है. ಒಳ್ಳೆಯದು. ನಂತರ ಬನ್ನಿ ಕೆಳಕ್ಕೆ. ತಮ್ಮ ಪೂಜ್ಯ ರೂಪ ನೋಡಿದ್ದೀರಾ? ಮಂದಿರದ ಮೂರ್ತಿ ಪೂಜ್ಯ ರೂಪ ನೋಡಿದ್ದೀರಾ? आपकी पूजा होती है. डबल फॉरेनर्स पूज्य बनेंगे या इंडिया वाले पूज्य बनेंगे? ತಮ್ಮದು ಪೂಜೆ ನಡೆಯುತ್ತೆ. ಮಂದಿರದ ಮೂರ್ತಿ ಯಾರು? ತಮ್ಮದು ಪೂಜೆ ನಡೆಯುತ್ತೆ. ಡಬಲ್ ಫಾರಿನರ್ಸ್ ಪೂಜ್ಯರಾಗ್ತೀರಾ ಅಥವಾ ಇಂಡಿಯಾದವರು ಪೂಜ್ಯರಾಗ್ತೀರಾ? ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ. ಆಪ್ ಲೋಗ್ ದೇವತಾಯೇ ಬನೆ ಹೋ. ಡಬಲ್ ಫಾರಿನರ್ಸ್ಗೆ ಕೇಳ್ತಾ ಇದ್ದಾರೆ ಬಾಬಾ, ತಾವು ದೇವತೆಗಳು, ದೇವಿಯರು ದೇವತೆಗಳು ಆಗಿದ್ದೀರಾ? ಆಗಿದ್ರಾ ಕೇಳ್ತಾ ಇದ್ದಾರೆ ಬಾಬಾ. ಸೂಂಡುವಾಲ ನಹಿ ಪೂಂಚವಾಲ ನಹಿ. ಬಾಬಾ ಹೇಳ್ತಾರೆ, ಸೊಂಡಿಲಿನ ಗಣೇಶ ಅಲ್ಲ, ಬಾಲದ ಹನುಮಂತ ಅಲ್ಲ. देविया भी वो खाली रूप दिखाया नहीं. खाली रूप इरुत्ता अंदर देवतेಗಳಿಗೆ. लेकिन देवता उनके मंदिर में देखो, आपके पूज्य स्वरूप की कितनी रॉयल्टी है, कितनी पर्सनालिटी है. बाबा ಹೇಳ್ತಾರೆ, ತಮ್ಮ ಪೂಜ್ಯ ಸ್ವರೂಪ ದೇವತೆಗಳ ಮಂದಿರಗಳಲ್ಲಿ ನೋಡಿ ಎಷ್ಟು ರಾಯಲ್ಟಿ, ಎಷ್ಟು ಪರ್ಸ್ನಾಲಿಟಿ ಇದೆ. ಮೂರ್ತಿ ಹೋಗಿ 4 फुट 5 फुट की और मंदिर कितना बड़ा बनाते हैं. ಮೂರ್ತಿ 4 ಅಡಿ 5 ಅಡಿ, ಮಂದಿರ ಎಷ್ಟು ದೊಡ್ಡ ಮಂದಿರ ಮಾಡ್ತಾರೆ. ಈ ರಾಯಲ್ಟಿ और पर्सनालिटी है. ಇದು ರಾಯಲ್ಟಿ ಮತ್ತು पर्सनालिटी आಗಿದೆ. आजकल के चाहे प्राइम मिनिस्टर हो, चाहे राजा हो, लेकिन धूप में बिचारे का बुत बनाकर रख देंगे, क्या भी होता रहे. ಬಾಬಾ ಹೇಳ್ತಾರೆ, ಈ ಸಮಯದ ಬಲೆ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಬಲೆ ರಾಜ ಆಗಿರ್ಬೋದು, ಆದರೆ ಒಂದು ಸ್ಟ್ಯಾಚುನ ಈ ರಸ್ತೆಗಳಲ್ಲೂ ಸಹ ಇಟ್ಟಿರ್ತಾರಲ್ವ, ಬಿಸಿಲಲ್ಲಿ. ಮತ್ತು ಇನ್ನೂ ಏನು, ಅದ್ರ ಮೇಲೆ ಕಾಗೆ ಬಂದು ಕೂರುತ್ತೆ, ಗುಬ್ಬಚ್ಚಿ ಬಂದು ಕೂರುತ್ತೆ, ಏನೆಲ್ಲ ಆಗ್ತಾ ಇರುತ್ತೆ. ನಮ್ಮದು ಗರ್ಭಗುಡಿ ಮತ್ತು ದೊಡ್ಡ ಗುಡಿ, ಅದರೊಳಗೆ ನಾವು और आपके पूज्य स्वरूप की पर्सनालिटी कितनी बड़ी है. ಆದರೆ ತಮ್ಮದು ಪೂಜ್ಯ ಸ್ವರೂಪದ ಪರ್ಸ್ನಾಲಿಟಿ ಎಷ್ಟು ದೊಡ್ಡದಿದೆ. ಹೈನಾ ಬಡಿಯಾ ಕೇಳ್ತಾ ಇದ್ದಾರೆ. ಕುಮಾರಿಯಾ ಬೈಟಿ ಹೇನಾ, ರಾಯಲ್ಟಿ ಹೇನಾ ಆಪ್ಕಿ. ಬಾಬಾ ಕೇಳ್ತಾ ಇದ್ದಾರೆ ಕುಮಾರಿಯರಿಗೆ, ನೀವು ಸಹ ಕೊಡ್ತಿದ್ದೀರಲ್ವಾ, ರಾಯಲ್ಟಿ ಇದೆಯಾ ತಮ್ಮದು? ಕುಮಾರಿಯರನ್ನು ಕೇಳ್ತಾ ಇದ್ದಾರೆ. ಫಿರ್ अंत में संगम युग में भी आपकी सबकी ರಾಯಲ್ಟಿ ಕಿತನಿ ऊंची है. ನಂತರ ಅಂತ್ಯದಲ್ಲಿ ಸಂಗಮ ಯುಗದಲ್ಲೂ ಸಹ ತಮ್ಮದು ಎಲ್ಲರದ್ದು ರಾಯಲ್ಟಿ ಎಷ್ಟು ಶ್ರೇಷ್ಠವಾಗಿದೆ. ಬ್ರಾಹ್ಮಣ ಜೀವನ್ಗೆ ಪರ್ಸ್ನಾಲಿಟಿ ಕಿತನಿ ಬಡಿ है. ಬ್ರಾಹ್ಮಣ ಜೀವನದ ಪರ್ಸ್ನಾಲಿಟಿ ಎಷ್ಟು ದೊಡ್ಡದಿದೆ, ಶ್ರೇಷ್ಠವಾಗಿದೆ.
ಏನು ब्राह्मण जीवनದ पर्सनालिटी डायरेक्ट भगवान ने आपके ब्राह्मण जीवन में पर्सनालिटी और रॉयल्टी भरी है। डायरेक्ट भगवंत तಮ್ಮ ಬ್ರಾಹ್ಮಣ ಜೀವನದಲ್ಲಿ पर्सनालिटी ಮತ್ತು ರಾಯಲ್ಟಿ ತುಂಬಿದ್ದಾರೆ। ब्राह्मण जीवन का चित्रकार कौन? ಬ್ರಾಹ್ಮಣ ಜೀವನದ ಚಿತ್ರಕಾರ ಯಾರು? ಚಿತ್ರಕಾರ ಬಾಬಾ ಕೂತ್ಕೊಂಡು ಬ್ರಾಹ್ಮಣ ಜೀವನದ ಚಿತ್ರ ಬರೆದಿದ್ದು स्वयं बाप। ब्राह्मण जीवन की पर्सनालिटी रॉयल्टी कौन सी है? ब्राह्मण जीवनದ पर्सनालिटी रॉयल्टी ಏನಾಗಿದೆ? प्यूरिटी। प्यूरिटी ही रॉयल्टी है। प्यूरिटीನೇ रॉयल्टी आಗಿದೆ है ना। ब्राह्मण आत्माएं सभी जो भी बैठे हो तो प्यूरिटी की रॉयल्टी है ना। ಬ್ರಾಹ್ಮಣ ಆತ್ಮಗಳು ಎಲ್ಲರೂ ಯಾರೆಲ್ಲ ಕೊಡ್ತಿದ್ದೀರಾ ಪ್ಯೂರಿಟಿಯ ರಾಯಲ್ಟಿ ಇದೆ ಅಲ್ವಾ? ನಿಮ್ಮ ಹತ್ರ ಕೇಳ್ತಾ ಇದ್ದಾರೆ ಬಾಬಾ, ಪ್ಯೂರಿಟಿಯ ರಾಯಲ್ಟಿ ಇದೆ ಅಲ್ವಾ? ಹಾಂ, ಕಾಂದಿಲಾವು ಹೌದು ಬಾಬಾ, ಪ್ಯೂರಿಟಿಯ ರಾಯಲ್ಟಿ ನಮ್ಮಲ್ಲಿದೆ। ನೀವೇ ನಮ್ಮ ಜೀವನದ ಚಿತ್ರಕಾರ, ನೀವೇ ನಮ್ಮಲ್ಲಿ ಆ ರಾಯಲ್ಟಿ ಪರ್ಸ್ನಾಲಿಟಿ ತುಂಬಿಸಿದ್ದು ಹೌದು ಅಂತ ಹೇಳಿ ಅಂತಾರೆ ಬಾಬಾ। पीछे वाले हाथ उठा रहे हैं, आप पीछे नहीं हो, सामने हो। ಹಿಂದೆ ಇರೋರು ಕೈ ಎತ್ತುತ್ತಿದ್ದಾರೆ ಎಸ್ ಬಾಬಾ ಅಂತ ಬಾಬಾ ಹೇಳ್ತಾ ಇದ್ದಾರೆ, ತಾವು ಹಿಂದೆ ಇಲ್ಲ, ನನ್ನ ಮುಂದೆ ಇದ್ದೀರಾ। देखो नज़र पीछे जाती है, आगे तो ऐसा करना पड़ता है, पीछे ऑटोमेटिक जाती है। ಬಾಬಾ ಹೇಳ್ತಾರೆ ನೋಡಿ, ಈ ಥರ ಕೂತಾಗ ದೃಷ್ಟಿ ಹೇಗೆ ಹಿಂದಕ್ಕೆ ಹೋಗುತ್ತೆ, ಸಹಜವಾಗಿ ಹಿಂದಕ್ಕೆ ಹೋಗುತ್ತೆ। ಅದೇ ಮುಂದೆ ಇರೋರನ್ನ ನೋಡಬೇಕು ಅಂದರೆ ಹೀಗೆ ಕತ್ತು ಬಗ್ಗಿಸಿ, ಅದು ಸ್ಟೇಜು ದೊಡ್ಡದಿರುತ್ತಲ್ವ, ಕತ್ತು ಬಗ್ಗಿಸಿ ನೋಡಬೇಕಾಗಿ ಬರುತ್ತಲ್ವ, ಹಿಂದೆ ಇರೋರನ್ನ ಹೀಗೆ ಕೂತಿದ್ರೇ ಕಾಣಿಸ್ತಾ ಇರ್ತಾರೆ। ಬಾಬಾ ನೋಡಿ ಯಾರನ್ನ ಬಿಡೋದಿಲ್ಲ ಇಲ್ಲಿ। तो ಚೆಕ್ करो, प्यूरिटी की पर्सनालिटी सदा रहती है। ಚೆಕ್ ಮಾಡ್ಕೊಳ್ಳಿ, ಪ್ಯೂರಿಟಿಯ ಪರ್ಸ್ನಾಲಿಟಿ ಇದೆ, ಸದಾ ಇರುತ್ತಾ? ಚೆಕ್ ಮಾಡ್ಕೊಳ್ಳಿ ಅಂತಾರೆ। मनसा वाचा कर्मण वृत्ति दृष्टि और कृति सब में प्यूरिटी सदा ಮತ್ತು ಎಲ್ಲದರಲ್ಲೂ ಪ್ಯೂರಿಟಿ ಇರುತ್ತಾ? ಯಾವ್ಯಾವುದು? ಮನಸ ವಾಚ ಕರ್ಮಣ ವೃತ್ತಿ ದೃಷ್ಟಿ ಮತ್ತು ಕೃತಿ ಎಲ್ಲದರಲ್ಲೂ ಪ್ಯೂರಿಟಿ ಇರುತ್ತಾ? ಮನಸ ಪ್ಯೂರಿಟಿ ಅರ್ಥಾತ್ ಮನಸ್ಸಿನ ಪ್ಯೂರಿಟಿ, ಮನಸ್ಸಿನ ಪವಿತ್ರತೆ ಅರ್ಥಾತ್ ಏನು? ಸದಾ ಸರ್ವಪ್ರತಿ ಶುಭ ಭಾವನಾ ಶುಭ ಕಾಮನಾ, ಸದಾ ಸರ್ವರ ಬಗ್ಗೆ ಶುಭ ಭಾವನೆ ಶುಭ ಕಾಮನೆ, ಇದು ಮನಸ ಪವಿತ್ರತೆ। ಸರ್ವಪ್ರತಿ ಬಾಬಾ ಹೇಳ್ತಾ ಇದ್ದಾರೆ, ಸರ್ವರ ಬಗ್ಗೆ। वो आत्मा कैसे भी हो लेकिन प्यूरिटी की रॉयल्टी की मनसा है। ಬಾಬಾ ಹೇಳ್ತಾರೆ, ಆ ಆತ್ಮ ಹೇಗೆ ಇರ್ಬೋದು, ಕೆಟ್ಟವರಾಗಿರ್ಬೋದು ಒಳ್ಳೆಯವರಾಗಿರ್ಬೋದು, ಆದರೆ ಪ್ಯೂರಿಟಿಯ ರಾಯಲ್ಟಿಯ ಮನಸ್ಸಾಗಿದೆ सर्वप्रति शुभ भावना शुभ कामना कल्याण की भावना रहम की भावना दातापन की भावना। ಆಯಾತ್ಮ ಹೇಗೆ ಇರ್ಬೋದು, ಒಳ್ಳೆಯವರಾಗಿರ್ಬೋದು ಕೆಟ್ಟವರಾಗಿರ್ಬೋದು, ಸರಿ ಇರ್ಬೋದು ಸರಿ ಇಲ್ದಿರ ಇರ್ಬೋದು, ಆದರೆ ಪ್ಯೂರಿಟಿಯ ರಾಯಲ್ಟಿಯ ಮನಸ್ಸು ಆಗಿದೆ ಸರ್ವರ ಬಗ್ಗೆ ಶುಭ ಭಾವನೆ ಶುಭ ಕಾಮನೆ ಮತ್ತು ಕಲ್ಯಾಣದ ಭಾವನೆ, ದಯಾ ಭಾವನೆ, ದಾದಾಪನದ ಭಾವನೆ, ಅವ್ರಿಗೂ ನಾನೇನಾದರೂ ಕೊಡಬೇಕು। और
और दृष्टि में या तो सदा हर एक के प्रति आत्मिक स्वरूप में देखने आए वह फरिश्ता रूप दिखाई दे. आप ಹೇಳ್ತಾರೆ ದೃಷ್ಟಿಯ ಪವಿತ್ರತೆ, ದೃಷ್ಟಿಯ ರಾಯಲ್ಟಿ, ಪರ್ಸನಾಲಿಟಿ. ದೃಷ್ಟಿಯಲ್ಲಿ ಸದಾ ಪ್ರತಿಯೊಂದು ಆತ್ಮನ ಬಗ್ಗೆ ಆತ್ಮಿಕ ಸ್ವರೂಪ ಕಾಣಿಸ್ಬೇಕಾಗಿದೆ, ಫರಿಸ್ತ ರೂಪ ಕಾಣಿಸ್ಬೇಕಾಗಿದೆ. चाहे वो फरिश्ता नहीं बना है, लेकिन मेरी दृष्टि में फरिश्ता रूप और आत्मिक स्वरूप ही हो. ಬಾಬಾ ಹೇಳ್ತಾರೆ ಬಲೆ ಅವರು ಫರಿಸ್ತ ಆಗಿಲ್ಲ, ಅವರಲ್ಲಿ ಬಲಹೀನತೆಗಳು ಅವಗುಣಗಳು ಇದೆ, ಅವರು ಫರಿಸ್ತ ಆಗಿಲ್ಲ. ಆದರೆ ನನ್ನ ದೃಷ್ಟಿಯಲ್ಲಿ ಅವ್ರದ್ದು ಫರಿಸ್ತ ರೂಪ ಆತ್ಮಿಕ ರೂಪನೇ ಇರಬೇಕಾಗಿದೆ. ಅವ್ರದ್ದು ಕೊಳಕು ನನ್ನ ದೃಷ್ಟಿನಲ್ಲೂ ಬರಬಾರ್ದು ಅಂತಾರೆ, ನನ್ನ ಮನಸ್ಸಿನಲ್ಲೂ ಬರಬಾರ್ದು ಅಂತಾರೆ. ಅವರೇಗಾದರೂ ಇರಲಿ, ನಮ್ಮದು ಪ್ಯೂರಿಟಿ ಕಳ್ಕೊಳ್ಬಾರ್ದು ಅಂತಾರೆ ಬಾಬಾ. और कृति अर्थात संबंध संपर्क में कर्म में आना, उसमें सदा ही सर्व प्रति स्नेह देना, सुख देना. ಬಾಬಾ ಹೇಳ್ತಾರೆ ಮತ್ತು ಕೃತಿ ಅರ್ಥಾತ್ ಸಂಬಂಧ ಸಂಪರ್ಕದಲ್ಲಿ ಕರ್ಮದಲ್ಲಿ ಬರುವಂತಹದ್ದು, ಅದರಲ್ಲಿ ಸದಾ ಸರ್ವರ ಬಗ್ಗೆ ಸ್ನೇಹ ಕೊಡಬೇಕು, ಸುಖ ಕೊಡಬೇಕು. ಒಂದೊಂದಿಗೂ ಹೇಳ್ತಾ ಇದ್ದಾರೆ. ಮೊದಲನೇದು ಯಾವ್ದು ಹೇಳಿದ್ರು? ಮನಸ. ಸರ್ವರ ಬಗ್ಗೆ ಶುಭ ಭಾವನೆ, ಶುಭ ಕಾಮನೆ, ಕಲ್ಯಾಣದ ಭಾವನೆ, ದಯಾ ಭಾವನೆ, ದಾತಾತನದ ಭಾವನೆ. ಮತ್ತು ದೃಷ್ಟಿಯಲ್ಲಿ ಪ್ರತಿಯೊಬ್ಬರನ್ನು ಆತ್ಮಿಕ ಸ್ವರೂಪದಿಂದ ನೋಡೋದು, ಫರಿಸ್ತ ರೂಪದಿಂದ ನೋಡೋದು. ಅವರು ಫರಿಸ್ತ ಆಗಿಲ್ಲ, ಆದರೆ ನಾನು ಫರಿಸ್ತ ರೂಪದಲ್ಲಿ ನೋಡೋದು, ಅದು ನನ್ನ ಕಣ್ಣಿನ ಪವಿತ್ರತೆ. ಮತ್ತು ಕೃತಿಯಲ್ಲಿ ಸಂಬಂಧ ಸಂಪರ್ಕದಲ್ಲಿ ಕರ್ಮದಲ್ಲಿ ಬರೋದು, ಅದರಲ್ಲಿ ಸದಾ ಸರ್ವರ ಬಗ್ಗೆ ಸ್ನೇಹ ಕೊಡೋದು, ಸುಖ ಕೊಡೋದು. ಇದು ನನ್ನ ಪವಿತ್ರತೆ ನಾನು ಕಾಪಾಡಿಕೊಳ್ಳೋದು. ಅವರೇಗಾದರೂ ಇರಲಿ, ನನ್ನ ಪರ್ಸ್ನಾಲಿಟಿ ರಾಯಲ್ಟಿ ನಾನು ಕಳ್ಕೊಳ್ಬಾರ್ದು. चाहे दूसरा स्नेह दे नहीं दे, लेकिन मेरा कर्तव्य है, भले ಬೇರೆಯವರು ಸ್ನೇಹ ಕೊಡಲಿ ಕೊಡದಿರ ಇರಲಿ, ಆದರೆ ನನ್ನ ಕರ್ತವ್ಯ ಆಗಿದೆ ಸ್ನೇಹ ದೇಕರ್ ಸ್ನೇಹಿ ಬನಾನ, ಅವರಿಗೆ ಸ್ನೇಹ ಕೊಟ್ಟು ಅವರನ್ನು ನನ್ನ ಸ್ನೇಹಿಯನ್ನಾಗಿ ಮಾಡಿಕೊಳ್ಳೋದು. ಸುಖ ದೇನ, ಸುಖ ಕೊಡುವುದು. ಸ್ಲೋಗನ್ ಹೇಳ ಏನಿದೆ ಸ್ಲೋಗನ್? ನಾ ದುಃಖದೋ ನಾ ದುಃಖಲ್ಲೋ, ದುಃಖ ಕೊಡಬೇಡಿ, ದುಃಖ ತಗೊಳ್ಬೇಡಿ. ಲೇನಾ ಬಿ ನಹಿ ದೇನಾ ಬಿ ನಹಿ ಲೇನಾ ಬಿ ನಹಿ. ಸರಿ, ನಾನು ಕೊಡೋದಿಲ್ಲ, ಅವ್ರು ಕೊಟ್ಟರೆ ತಗೊಳ್ಳಬೇಡಿ ಅಂತಾರೆ. देने वाले आपको कभी दुख भी दे दे, लेकिन आप उसको सुख की स्मृति में देखो. ಕೊಡುವಂಥವರು ತಮಗೆ ಎಂದಾದರೂ ದುಃಖ ಕೊಡಲಿ, ಬಾಬಾ ಹೇಳ್ತಾರೆ ದುಃಖ ಕೊಟ್ಟರು, ಆದರೆ ತಾವು ಅದನ್ನು ಸುಖದ ಸ್ಮೃತಿಯಲ್ಲಿ ನೋಡಿದ್ದಾರೆ. ಗಿರೆ ಹುಯೆ ಕೋ ಗಿರಾಯ ನಹಿ ಜಾತಾ, ಗಿರೆ ಹುಯೆ ಕೋ ಸದಾ ಊಂಚ್ ಉಠಾಯ ಜಾತಾ ಹೇ. ಬಾಬಾ ಹೇಳ್ತಾರೆ ಬಿದ್ದಿರೋರನ್ನ ಇನ್ನೂ ಕೆಳಕ್ಕೆ ಬೀಳಿಸಬಾರ್ದು, ಬಿದ್ದಿರೋರನ್ನು ಸದಾ ಮೇಲಕ್ಕೆ ಎತ್ತಬೇಕು. ಓ ಪರವಶ ಹೋಕೆ ದುಃಖ ದೇ ರಹಾ ಹೇ, ಗಿರ್ ಗಯಾನ. ಅವರು ಪರವಶ ಆಗಿ ಯಾವುದೋ ಬಲಹೀನತೆಗೆ, ಅವಗುಣಕ್ಕೆ, ವಿಕಾರಕ್ಕೆ ಪರವಶ ಆಗಿ ದುಃಖ ಕೊಡ್ತಾ ಇದ್ದಾರೆ, ಅಂದರೆ ಅವರು ಬಿದ್ದೋಗಿದ್ದಾರಲ್ವ. तो उसको गिराना नहीं है, और भी उस बेचारे को एक लात लगा लो, ऐसे नहीं. ಬಾಬಾ ಹೇಳ್ತಾರೆ ಅವರನ್ನು ಇನ್ನೂ ಕೆಳಗೆ ಬೀಳಿಸಬಾರ್ದು,
ಆ ಬಡಪಾಯಿಗಳಿಗೆ ಇನ್ನೊಂದು ಒದಿಬಾರ್ದು, ಆ ಥರ ಅಲ್ಲ ಅಂತಾರೆ ಬಾಬಾ. ಉಸ್ಕೋ ಸ್ನೇಹ ಸೆ ಊಂಚಾ ಉಠಾವೋ, ಅವರನ್ನು ಸ್ನೇಹದಿಂದ ಮೇಲಕ್ಕೆ ಎತ್ತಿ. ಉಸ್ಮೇ ಬಿ ಫಸ್ಟ್ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್, ಅದರಲ್ಲೂ ಸಹ ಫಸ್ಟು ಎಲ್ಲಿಂದ? ಮನೆಯಿಂದ ಶುರುವಾಗಬೇಕು. ಪಹಲೆ ತೋ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್ ಹೈನಾ, ಯಾವುದೇ ಮೊದಲು ಮನೆಯಿಂದ ಶುರುವಾಗಬೇಕಾಗಿದೆ ಅಲ್ವಾ. अपने सर्व साथी, सेवा के साथी, ब्राह्मण परिवार के साथी हर एक को ऊंचा उठाओ. ಅದಕ್ಕೆ ಮೊದಲು ತಮ್ಮ ಜೊತೆಗಾರರು ಯಾರೆಲ್ಲ ತಮ್ಮ ಜೊತೆ ಬದುಕ್ತಾ ಇದ್ದಾರೆ, ತಮ್ಮ ಜೊತೆ ಸಂಬಂಧ ಸಂಪರ್ಕದಲ್ಲಿದ್ದಾರೆ, ಸರ್ವ ಜೊತೆಗಾರರು, ಸೇವೆಯ ಜೊತೆಗಾರರು, ಬ್ರಾಹ್ಮಣ ಪರಿವಾರದ ಜೊತೆಗಾರರು ಪ್ರತಿಯೊಬ್ಬರನ್ನು ಮೇಲಕ್ಕೆ ಎತ್ತಿ. वो अपनी बुराई दिखावे लेकिन आप उनकी विशेषता देखो, ಅವರು ತಮ್ಮ ಕೆಟ್ಟದ್ದನ್ನು ತೋರಿಸಲಿ, ಆದರೆ ತಾವು ಅವರ ವಿಶೇಷತೆಯನ್ನು ನೋಡಿ. ಯಾವುದಾದ್ರೂ ಒಂದು ವಿಶೇಷತೆ ಇದ್ದೇ ಇರುತ್ತಲ್ವ, ಆ ವಿಶೇಷತೆಯನ್ನು ನೋಡಿ. ನಂಬರ್ ವಾರ್ ತೋ ಹೈನಾ, ಬಾಬಾ ಹೇಳ್ತಾರೆ ಎಲ್ಲರೂ ನಂಬರ್ 1 ಇಲ್ಲ, ನಂಬರ್ ವಾರ್ ಇದ್ದೀರಲ್ವಾ. ದೇಖೋ ಮಾಲಾ ಆಪ್ಕಾ ಯಾದಗಾರ್ ಹೇ, ಬಾಬಾ ಹೇಳ್ತಾರೆ ನೋಡಿ ಮಾಲೆ ತಮ್ಮದು ಯಾದಗಾರ್ ಆಗಿದೆ. ತೋ ಸಬ್ಬು ಏಕ್ ನಂಬರ್ ತೋ ನಹಿ ಹೈನಾ, ಆ ಮಾಲೆಯಲ್ಲೂ ಸಹ ಎಲ್ಲರಿಗೂ ಒಂದೇ ನಂಬರ್ ಇಲ್ಲ ಅಲ್ವಾ. 100 ವಾಟ್ ನಂಬರ್ ಹೈನಾ, ಬಾಬಾ ಹೇಳ್ತಾರೆ 1, 2, 3, 4 ಈ ಥರ 108 ನಂಬರ್ ಇದೆ ಅಲ್ವಾ. ಅದರಲ್ಲಿ ಲಾಸ್ಟ್ ಮಣಿಗೆ 108 ನಂಬರ್ ಬರುತ್ತಲ್ವ. तो नंबर वार है और रहेंगे, लेकिन मेरा फर्ज क्या है, ನಂಬರ್ ವಾರ್ ಇದ್ದಾರೆ ಮತ್ತು ಇರ್ತಾರೆ, ಆದರೆ ನನ್ನ ಕರ್ತವ್ಯ ಏನಾಗಿದೆ. ये नहीं सोचना अच्छा मैं 8 में तो हुई नहीं, 108 में शायद आ जाऊंगा, ಈ ಥರನೂ ಯೋಚನೆ ಮಾಡಬೇಡಿ. ಒಳ್ಳೆಯದು, 8ರಲ್ಲಂತೂ ನಾನು ಇಲ್ಲವೇ ಇಲ್ಲ, 108ರಲ್ಲಿ ಒಂದು ವೇಳೆ ಬರ್ಬೋದು. तो 108 में लास्ट भी हो सकता है ना, ಅದರಿಂದ ಬಾಬಾ ಹೇಳ್ತಾರೆ 108ರಲ್ಲೂ ಸಹ 108ನೇದು ಲಾಸ್ಟ್ ಮಣಿ ಅಲ್ವಾ. मेरे भी तो कुछ संस्कार होंगे ना, लेकिन नहीं, ಬಾಬಾ ಹೇಳ್ತಾರೆ 108 ಆ ಲಾಸ್ಟಲ್ಲಿ ಬರೋದ್ರಲ್ಲೂ ಸ್ವಲ್ಪ ಆ ಸಂಸ್ಕಾರದ್ದು ಏನಾದರೂ ಡಿಫರೆನ್ಸ್ ಬಂತಲ್ವಾ. दूसरे को सुख देते देते स्नेह देते देते आपके संस्कार भी स्नेही सुखी बन ही जाने हैं. ಬೇರೆಯವರಿಗೆ ಸುಖ ಕೊಡ್ತಾ ಕೊಡ್ತಾ ಸ್ನೇಹ ಕೊಡ್ತಾ ಕೊಡ್ತಾ ತಮ್ಮ ಸಂಸ್ಕಾರನೂ ಸಹ ಸ್ನೇಹಿ ಸುಖಿ ಆಗ್ಬಿಡಬೇಕಾಗಿದೆ. ये सेवा है और ये सेवा ಫಸ್ಟ್ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್, ಇದು ಸೇವೆ ಆಗಿದೆ. ಬಾಬಾ ಹೇಳ್ತಾರೆ ಈ ಸೇವೆ ಫಸ್ಟು ಮನೆಯಿಂದ ಶುರುವಾಗಬೇಕು. ಯಾರೆಲ್ಲ ಜೊತೆಗಾರರಿದ್ದಾರೆ ಮನೆಯಿಂದ ಶುರುವಾಗಬೇಕು. बाप दादा को आज एक बात पर हंसी आ रही थी, बताइए. ಬಾಪ್ ದಾದಾರವರಿಗೆ ಈ ದಿನ ಒಂದು ಮಾತಿನ ಬಗ್ಗೆ ನಗು ಬರ್ತಾ ಇತ್ತು. ಆ ಮಾತು ಯಾವುದು ಅಂತ ತಿಳಿಸ್ಲಿಯಾ? देखना आपकी भी हंसी आएगी. ನೋಡಿ ಅದನ್ನು ಕೇಳಿಬಿಟ್ಟು ನಿಮಗೂ ನಗು ಬರುತ್ತೆ. ಬಾಪ್ ದಾದಾ तो बच्चों का खेल देखते रहते हैं ना, ಬಾಪ್ ದಾದಾ ಅಂತೂ ಮಕ್ಕಳದು ಆಟ ನೋಡ್ತಾ ಇರ್ತಾರಲ್ವಾ. बाप दादा 1 सेकंड में कभी किस सेंटर की टीवी खोल देता है, कभी किस सेंटर का, कभी फॉरेन का, कभी इंडिया का स्विच ऑन कर देता है, पता पड़ जाता है. ಬಾಬಾ ಹೇಳ್ತಾರೆ 1 ಸೆಕೆಂಡಿನಲ್ಲಿ ಎಂದಾದರೂ ಯಾವುದೇ ಸೆಂಟರ್ನ ಟಿ ವಿ ಆನ್ ಮಾಡ್ಬೋದು ಬಾಬಾ. ಕೆಲವೊಮ್ಮೆ ಯಾವುದಾದ್ರೂ ಸೆಂಟರ್ದು
ಕೆಲವೊಮ್ಮೆ ಫಾರಿನ್ದು, ಕೆಲವೊಮ್ಮೆ ಇಂಡಿಯಾದು ಸ್ವಿಚ್ಚು ಆನ್ ಮಾಡ್ತಾರೆ. ಅವಾಗ ಬಾಬನಿಗೆಲ್ಲ ಗೊತ್ತಾಗೋಗುತ್ತೆ. ಕ್ಯಾ ಕರ್ ರಹೆ ಹೈ ಕ್ಯೋಂಕಿ ಬಾಪ್ ಕೋ ಬಚ್ಚೋನ್ ಸೆ ಪ್ಯಾರ್ ಹೇನಾ. ಗೊತ್ತಾಗೋಗುತ್ತೆ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ. ಯಾಕೆ? ತಂದೆಗೆ ಮಕ್ಕಳೊಂದಿಗೆ ಪ್ರೀತಿ ಇದೆ ಅಲ್ವಾ. ಬಚ್ಚೆ ಭಿ ಕಹತೆ ಹೈ ಸಮಾನ್ ಬನನಾ ಹಿ ಹೈ. ಮಕ್ಕಳು ಏನು ಹೇಳ್ತೀವಿ? ಪ್ರೀತಿ ಇರೋದ್ರಿಂದಲೇ ನಾವು ಏನು ಹೇಳ್ತೀವಿ? ಬಾಬನ ಸಮಾನ ಆಗಲೇಬೇಕು. ಪಕ್ಕ ಏನಾ? ಸಮಾನ್ ಬನನಾ ಹಿ ಹೈ. ಪಕ್ಕ ಇದೆ ಅಲ್ವಾ ಈ ಮಾತು? ನಾನು ಬಾಬನ ಸಮಾನ ಆಗಲೇಬೇಕಾಗಿದೆ. ಸೋಚ್ಗೆ ಹಾತ್ ಉಠಾವೋ. ಬಾಬಾ ಹೇಳ್ತಾರೆ ಯೋಚನೆ ಮಾಡಿ ಕೈ ಎತ್ತಿ. ಬಾಬನ ಸಮಾನ ಆಗಬೇಕಲ್ವಾ ಅಂದರೆ ತಕ್ಷಣ ಕೈ ಎತ್ತೋದಲ್ಲ, ಯೋಚನೆ ಮಾಡಿ ಕೈ ಎತ್ತಿ. ಹಾಂ, ಜೋ ಸಮಸ್ತೆ ಹೇ. ಸಮಾನ ಆಗಬೇಕು ಅಂದರೆ, ಬಾಬನ ಸಮಾನ ಆಗಬೇಕು ಅಂದರೆ ಯಾರು ತಿಳ್ಕೊಳ್ತೀರಾ? ಮರ್ನಾ ಪಡೆ, झुकना पड़े, सहन करना पड़े, सुनना पड़े, लेकिन समान बनकर ही दिखाएंगे, वो हाथ उठाओ. ಅದಕ್ಕೆ ಬಾಬಾ ಹೇಳ್ತಾರೆ ಯೋಚನೆ ಮಾಡಿ ಕೈ ಎತ್ತಿ ಅಂತ. ಯಾಕೆ? ಯಾರು ತಿಳ್ಕೊಳ್ತೀರಾ ನಾನು ಸಮಾನ ಆಗೋದ್ರಲ್ಲಿ ಸಾಯ್ಬೇಕಾಗಿ ಬರುತ್ತೆ, ಮತ್ತು ಬಗ್ಗಬೇಕಾಗಿ ಬರುತ್ತೆ, ಸಹನೆ ಮಾಡಬೇಕಾಗಿ ಬರುತ್ತೆ, ಯಾರೇನಂದರೂ ಅನ್ನಿಸ್ಕೊಳ್ಬೇಕಾಗಿ ಬರುತ್ತೆ. ಬಾಬಾ ಹೇಳ್ತಾರೆ ಆದರೆ ಸಮಾನ ಆಗಿ ತೋರಿಸ್ತೀನಿ. ಸಾಯ್ತೀನಿ, ಬಗ್ತೀನಿ, ಸಹನೆ ಮಾಡ್ತೀನಿ, ಏನಂದರೂ ಕೇಳ್ತೀನಿ, ಆದರೆ ನಾನು ಸಮಾನ ಆಗಿ ತೋರಿಸ್ತೀನಿ. ಓ ಹಾತ್ ಉಠಾವು. ಅವ್ರ ಕೈ ಎತ್ತಿ ಅಂತಾರೆ ಬಾಬಾ. ಕುಮಾರಿಯ ಸೋಚ್ಗೆ ಹಾತ್ ಉಠಾನ. ಅದರಲ್ಲೂ ಕುಮಾರಿಯರು ನಾಜೂಕಲ್ವಾ, ಕೋಮಲ ಅಲ್ವಾ, ಅದಕ್ಕೆ ಕುಮಾರಿಯರು ಸ್ವಲ್ಪ ಯೋಚನೆ ಮಾಡಿ ಕೈ ಎತ್ತಬೇಕು. ಮಾತೆಯರಿಗಾದರೂ ಪೆಟ್ಟು ತಿಂದು ಮೊದಲೇ ಅಭ್ಯಾಸ ಇದೆ. ಸತ್ತು ಸಹನೆ ಮಾಡಿ ಎಲ್ಲ ಅಭ್ಯಾಸ ಇದೆ ಮಾತೆಯರಿಗೆ. ಕುಮಾರಿಯರಿಗೆ ಕೋಮಲ ಅಲ್ವಾ, ನಾಜೂಕಲ್ವಾ, ಅದರಿಂದ ಕುಮಾರಿಯರು ಯೋಚನೆ ಮಾಡಿ ಕೈ ಎತ್ತಿ. ಇನ್ನೊಂದು ಫೋಟೋ ನಿಕಾಲೋ. ಯಾರು ಕುಮಾರಿಯರು ಕೈ ಎತ್ತಿದ್ದಾರೆ ಅವ್ರದ್ದು ಫೋಟೋ ತೆಗೀರಿ ಇದ್ರು ಬಾಬಾ. ಕುಮಾರಿಯ ಬಹುತ್ ಹೈ, ಅನೇಕರಿದ್ದಾರೆ ಕುಮಾರಿಯರು. ಆ ಸಂದರ್ಭದಲ್ಲಿ ಅನೇಕ ಇದ್ದರು, ಕುಮಾರಿಯರು ಬಹಳ ಇದ್ದಾರೆ. ಮರ್ನಾ ಪಡೇಗ, ಝುಕನಾ ಪಡೇಗ. ಬಾಬಾ ಕೇಳ್ತಾ ಇದ್ದಾರೆ ಸಾಯ್ಬೇಕಾಗಿ ಬರುತ್ತೆ, ಬಗ್ಗಬೇಕಾಗಿ ಬರುತ್ತೆ. ಪಾಂಡವ ಉಠಾವು. ಸುನಾ ಸಮಾನ್ ಬನನಾ ಹೇ. ಪಾಂಡವರು ಹೇಳ್ತಾ ಇದ್ದಾರೆ ಸಾಯ್ಬೇಕಾಗಿ ಬರುತ್ತೆ, ಬಗ್ಗಬೇಕಾಗಿ ಬರುತ್ತೆ, ಸಹನೆ ಮಾಡಬೇಕಾಗಿ ಬರುತ್ತೆ, ಏನಾದರೂ ಅನ್ನಿಸ್ಕೊಳ್ಬೇಕಾಗಿ ಬರುತ್ತೆ. ಬಾಬಾ ಹೇಳ್ತಾರೆ ಆವಾಗ ಸಮಾನ ಆಗುವಂಥದ್ದು ಅಂತಾರೆ. ಬ್ರಹ್ಮ ಬಾಬಾ ಎಷ್ಟು ಸಹನೆ ಮಾಡೋದು ಅಲ್ವಾ. ಅದಕ್ಕೆ ಶಿವಬಾಬನ್ ಸಮಾನ ಆಗ್ಬಿಟ್ರು. ಸಮಾನ ನಹಿ ಬನೆಂಗೆ ತೋ ಮಜಾ ನಹಿ ಆಯೇಗ. ಸಮಾನರಾಗಲಿಲ್ಲ ಅಂದರೆ ಮೋಜಿನ ಅನುಭವನೂ ಆಗೋದಿಲ್ಲ, ಮಜಾನೂ ಬರೋದಿಲ್ಲ. परंधाम में भी समीप नहीं रहेंगे, पूज्य में भी फर्क पड़ जाएगा, सत्युग के राजभाग्य में भी फर्क पड़ जाएगा. ಸಮಾನರಾಗಲಿಲ್ಲ ಅಂದರೆ ಪರಂಧಾಮದಲ್ಲೂ ಸಮೀಪ ಇರೋದಿಲ್ಲ, ಮತ್ತು ಮಂದಿರದಲ್ಲೂ ಸಹ ಮೂರ್ತಿದು ಪೂಜೆ ವ್ಯತ್ಯಾಸ ಬಂದ್ಬಿಡುತ್ತೆ. ತಿರುಪತಿನಲ್ಲಿ ಎಷ್ಟು ಪೂಜೆ ನಡೆಯುತ್ತೆ ಅಲ್ವಾ? ಎಲ್ಲ ದೇವತೆಗಳಿಗೂ ಆ ರೀತಿ ಪೂಜೆ ನಡೆಯುತ್ತಾ? ಮತ್ತು ಸತ್ಯುಗದ ರಾಜ್ಯ ಭಾಗ್ಯದಲ್ಲೂ ಸಹ ವ್ಯತ್ಯಾಸ ಬರುತ್ತೆ, ಸತ್ಯುಗದ ಪದವಿನಲ್ಲೂ ವ್ಯತ್ಯಾಸ ಬರುತ್ತೆ. ಸಮಾನ ಆಗಲಿಲ್ಲ ಅಂದರೆ ಬ್ರಹ್ಮ ಬಾಪ್ ಸೆ ಅಪ್ಕಾ ಪ್ಯಾರ್ ಹೇನಾ.
ಬ್ರಹ್ಮ ತಂದೆಯೊಂದಿಗೆ ತಮಗೆ ಪ್ರೀತಿ ಇದೆ ಅಲ್ವಾ. ಡಬಲ್ ವಿದೇಶಿಯೋं का सबसे ज़्यादा प्यार है. ಡಬಲ್ ವಿದೇಶಿಯರಿಗೆ ಎಲ್ಲರಿಗಿಂತ ಹೆಚ್ಚಿನ ಪ್ರೀತಿ ಇದೆ. जिसका ब्रह्मा बाबा से जिगरी दिल का प्यार है वो हाथ उठाओ. ಬಾಬಾ ಕೇಳ್ತಾ ಇದ್ದಾರೆ, ಯಾರಿಗೆ ಬ್ರಹ್ಮ ತಂದೆಯೊಂದಿಗೆ ಆ ಆಳವಾದ ಹೃದಯದ ಪ್ರೀತಿ ಇದೆ ಅವರು ಕೈ ಎತ್ತಿ. ಅಚ್ಚ, ಕೈ ಎತ್ತಿದ್ರು ಮಕ್ಕಳು, ಒಳ್ಳೆಯದು. ಪಕ್ಕಾ ಪ್ಯಾರ್ ಹೇನಾ, ಪಕ್ಕಾ ಪ್ರೀತಿ ಇದೆಯಾ. ಅಭಿ ಕ್ವಶನ್ ಪೂछेंगे, ಪ್ಯಾರ್ ಜಿಸ್ಸೆ ಹೋತಾ ಹೈ तो प्यार की निशानी है. ಬಾಬಾ ಇವಾಗ ನಾನು ಪ್ರಶ್ನೆ ಕೇಳ್ತೀನಿ. ಪಕ್ಕಾ ಪ್ರೀತಿ ಇದೆಯಾ ಅಂತ ಕೇಳಿದ್ರು. ಇವಾಗ ನಾನು ಪ್ರಶ್ನೆ ಕೇಳ್ತೀನಿ. ಪ್ರೀತಿ ಯಾರೊಂದಿಗೆ ಇರುತ್ತೆ, ಆ ಪ್ರೀತಿಯ ಗುರುತಾಗಿದೆ ಏನು? ಪ್ರೀತಿಯ ಗುರುತು उसको अच्छा जो उसको अच्छा लगता वो प्यार करने वालों को भी अच्छा लगता. ಯಾವುದು ಅವರಿಗೆ ಇಷ್ಟ ಆಗುತ್ತೆ, ಯಾರನ್ನು ನಾವು ಪ್ರೀತಿ ಮಾಡ್ತೀವಿ ಅವರಿಗೆ ಯಾವುದು ಇಷ್ಟ ಆಗುತ್ತೆ ಅದು ನಮಗೆ ಇಷ್ಟ ಆಗುತ್ತೆ. ನಮ್ಗೆ ಇಷ್ಟ ಇಲ್ಲದಿದ್ದರೂ ಅದನ್ನು ಇಷ್ಟ ಮಾಡ್ಕೊಳ್ತೀವಿ ಅಲ್ವಾ. ನಮಗೆ ಇಷ್ಟನೇ ಇರೋದಿಲ್ಲ, ಅವರೊಂದಿಗೆ ಪ್ರೀತಿ ಇರೋದರಿಂದ ಇಷ್ಟ ಮಾಡ್ಕೊಳ್ತೀವಿ. दोनों के संस्कार, संकल्प, स्वभाव टैली खाते हैं तभी वो प्यारा लगता है. ಬಾಬಾ ಹೇಳ್ತಾರೆ, ಯಾವುದು ಇಬ್ಬರದು ಸಂಸ್ಕಾರ, ಸಂಕಲ್ಪ, ಸ್ವಭಾವ ಹೊಂದಾಣಿಕೆ ಆಗುತ್ತೆ ಆವಾಗ ಆ ಪ್ರೀತಿ ಅನ್ನೋದು ಬರುತ್ತೆ. ಅವರು ಇಷ್ಟ ಆಗ್ತಾರೆ, ಪ್ರಿಯರಾಗ್ತಾರೆ. तो ब्रह्मा बाप से प्यार है तो 21 जन्म, पहले जन्म से लेकर दूसरे तीसरे में आए तो अच्छा नहीं है, लेकिन फर्स्ट जन्म से लेके ಲಾಸ್ಟ್ ಜನ್ಮ ತಕ್ ಸಾಥ್ रहेंगे. ಅಂದಾಗ ಬ್ರಹ್ಮ ತಂದೆಯೊಂದಿಗೆ ಪ್ರೀತಿ ಇದೆ ಅಂದರೆ 21 ಜನ್ಮ, ಮೊದಲನೇ ನಂಬರಿಂದ ಹಿಡಿದು ಮೂರನೇದು, ಎರಡನೇದು, ಮೂರನೇದು ಬಂದರೆ ಒಳ್ಳೆಯದಲ್ಲ. ಲಾಸ್ಟ್ ಜನ್ಮದ ತನಕ ಜೊತೆಯಲ್ಲಿ ಇರಬೇಕು. ಭಿನ್ನ ಭಿನ್ನ ರೂಪ ಮೇ ಸಾಥ್ रहेंगे. ಭಿನ್ನ ಭಿನ್ನ ರೂಪದಲ್ಲಿ ಸಂಬಂಧಗಳಲ್ಲಿ ಕನೆಕ್ಷನ್ ಅಂತೂ ಇದ್ದೇ ಇರುತ್ತೆ, ಜೊತೆ ಇರ್ತೀರ. तो साथ कौन रह सकता है ಅಂದಾಗ ಯಾರು ಜೊತೆ ಇರ್ತಾರೆ? ಆ ರೀತಿ ಮೊದಲನೇ ಜನ್ಮದಿಂದ ಕೊನೆಯ ಜನ್ಮದ ತನಕ ಯಾರು ಜೊತೆಯಲ್ಲಿ ಇರ್ತಾರೆ? ಯಾರು ಇರ್ಲಿಕ್ಕೆ ಸಾಧ್ಯ? ಜೋ ಸಮಾನ ಹೋಗ, ಯಾರು ಸಮಾನರು ಆಗ್ತಾರೆ. वो नंबर 1 आत्मा है तो साथ कैसे रहेंगे? ಅವರು ನಂಬರ್ 1 ಆತ್ಮ ಬ್ರಹ್ಮ ಬಾಬಾ ಅಂದಾಗ ಜೊತೆ ಹೇಗಿರ್ತೀರಾ? ನಂಬರ್ 1 ಬನೆಂಗೆ ತಬ್ ತೋ ಸಾಥ್ रहेंगे. ಸಬ್ ಮೇ ನಂಬರ್ 1, ನೀವು ನಂಬರ್ 1 ಆಗ್ತೀರಾ ಆವಾಗ ಜೊತೆ ಇರ್ತೀರಾ. ಎಲ್ಲದರಲ್ಲೂ ನಂಬರ್ 1. ಯಾವ್ಯಾವುದು ನಂಬರ್ 1? ಯಾವ್ಯಾವುದರಲ್ಲಿ? ಮನಸಾ ಮೇ, वाणी में, कर्मणा में, वृत्ति में, दृष्टि में, कृति में, सब में. ಮನಸ, ವಾಚ, ಕರ್ಮಣ, ವೃತ್ತಿ, ದೃಷ್ಟಿ, ಕೃತಿ ಎಲ್ಲದರಲ್ಲೂ ಸಮಾನ ಅಂದರೆ ಏನು? ಈ ಮಾತುಗಳಲ್ಲಿ ಸಮಾನ. तो ನಂಬರ್ 1 है या ನಂಬರ್ 2 है? ಈ ಮಾತುಗಳಲ್ಲಿ ನಂಬರ್ 1 ಇದೆಯಾ ಅಥವಾ ನಂಬರ್ 2 ಇದೆಯಾ? तो अगर प्यार है तो प्यार के लिए कुछ भी कुर्बान करना मुश्किल नहीं होता. ಒಂದು ವೇಳೆ ಪ್ರೀತಿ ಇದೆ ಅಂದರೆ ಪ್ರೀತಿಗಾಗಿ ಏನು ಬೇಕಾದರೂ ಸರೆಂಡರ್ ಮಾಡ್ಬೋದು. ಸರೆಂಡರ್ ಮಾಡೋದು ಕಷ್ಟ ಅಂತ ಅನಿಸೋದಿಲ್ಲ. लास्ट जन्म कलयुग के अंत में भी बॉडी कॉन्शियस प्यार वाले जान भी कुर्बान कर देते हैं. ಲಾಸ್ಟ್ ಜನ್ಮ ಕಲಿಯುಗದ ಅಂತ್ಯದಲ್ಲೂ ಸಹ ಈ ದೇಹದ ಅಭಿಮಾನದಲ್ಲಿರೋರು, ಬಾಡಿ ಕಾನ್ಷಿಯಸ್ಸಲ್ಲಿ ಇರುವಂಥವರು ಒಬ್ಬರನ್ನೊಬ್ಬರು ಪ್ರೀತಿಸ್ತಾರೆ. ಪ್ರಿಯರು ಏನು ಮಾಡ್ತಾರೆ? ಪ್ರಾಣ
ಕೊಡಲಿಕ್ಕೂ ಸಿದ್ಧರಾಗ್ಬಿಡ್ತಾರೆ. ನಾನು ನಿನಗೋಸ್ಕರ ಪ್ರಾಣ ಆದರೂ ಕೊಡ್ತೀನಿ ಅಂತ ಪ್ರಾಣ ಕೊಡಲಿಕ್ಕೂ ಸಿದ್ಧರಾಗ್ಬಿಡ್ತಾರೆ. ಕೊಡ್ತಾ ಇದ್ರು ಇವಾಗ ಪ್ರಾಣ ತೆಗಿತಾರೆ. ಬಾಬಾ ಹೇಳ್ತಾರೆ, ನಿಜವಾದ ಲವರ್ಸ್ ಕತೆ ಹೇಳ್ತಾ ಇದ್ದಾರೆ. ಆ ಥರ ಜೂಟ ಕಪಟಿಗಳದಲ್ಲ. ನಿಜವಾದ ಲವರ್ಸು ಒಬ್ಬರಿಗಾಗಿ ಒಬ್ಬರು ಪ್ರಾಣ ಕೊಡಲಿಕ್ಕೂ ಸಿದ್ಧ ಆಗ್ತಾರೆ. ಈ ಸುಳ್ಳು ಕಪಟ ಅವರು ಇವತ್ತು ಮದುವೆ ಮಾಡ್ಕೊಳ್ತಾರೆ, ನಾಳೆ ಡೈವರ್ಸ್ ಮಾಡ್ತಾರೆ. ಆ ಮಾತಲ್ಲ. ನಿಜವಾದ ಪ್ರೀತಿ ಇರುವಂಥವ್ರು ಪ್ರಾಣನೂ ಕೊಡ್ತಾರಲ್ವಾ. तो आपने अगर ब्रह्मा बाबा के प्यार में अपने संस्कार परिवर्तन किया तो क्या बड़ी बात है ಅಂದಾಗ ಅವರು ಆ ದೇಹದಾರಿಗಳಿಗಾಗಿ ಆ ಥರ ಕುರ್ಬಾನ್ ಆಗ್ತಾರೆ, ಸರೆಂಡರ್ ಆಗ್ತಾರೆ, ಪ್ರಾಣ ಕೊಡ್ತಾರೆ ಅಂದಾಗ ತಾವು ಬ್ರಹ್ಮ ಬಾಬನ ಪ್ರೀತಿಯಲ್ಲಿ ತಮ್ಮ ಸಂಸ್ಕಾರ, ನೀವೇನು ಪ್ರಾಣ ಕೊಡಬೇಡಿ, ಪ್ರಾಣ ಬಿಡಬೇಡಿ, ನಿಮ್ಮ ಸಂಸ್ಕಾರ ಪರಿವರ್ತನೆ ಮಾಡಿಕೊಳ್ಳೋದು ದೊಡ್ಡ ಮಾತಿದೆಯಾ ಅಂತಾರೆ. ಅವರು ಪ್ರಾಣ ಬಿಡೋ ಮಾತು ಅಂದರೆ ಎಷ್ಟು ಕಷ್ಟದ ಮಾತಿದೆ. ಆ ಪ್ರೀತಿಯಲ್ಲಿ ಸರೆಂಡರ್ ಆಗಿ ಪ್ರಾಣನೇ ಕೊಡಲಿಕ್ಕೂ ಸಿದ್ಧ ಆಗ್ತಾರೆ. ಆದರೆ ನೀವು ಬ್ರಹ್ಮ ತಂದೆಯೊಂದಿಗೆ ಪ್ರೀತಿ ಇದೆ ಅಂದರೆ ಇಲ್ಲಿ ನೀವು ಪ್ರಾಣ ಕೊಡೋ ಮಾತಿಲ್ಲ. ನಿಮ್ದು ಯಾವುದು ಸಂಸ್ಕಾರ ಇದೆ ಅದನ್ನು ಪರಿವರ್ತನೆ ಮಾಡ್ಕೊಳ್ಳಿ. ಅದು ದೊಡ್ಡ ಮಾತ ಏನು? ಸಂಸ್ಕಾರ ಪರಿವರ್ತನೆ ಮಾಡಿಕೊಂಡಾಗ ಮೊದಲು ಸುಖ ಯಾರಿಗೆ? ನಮಗಲ್ವಾ? नहीं है जो आज के सबके संस्कार चेंज हो गए हैं. ಪಕ್ಕಾ ಬಾಬಾ ಹೇಳ್ತಾರೆ, ದೊಡ್ಡ ಮಾತಿಲ್ಲ. ಬಾಬಾ ದೊಡ್ಡ ಮಾತಿಲ್ಲ. ಅಲ್ಲಿ ಪ್ರಾಣನೇ ಕೊಡ್ತಾರೆ. ನಾವು ನಮ್ಮ ಸಂಸ್ಕಾರ ಪರಿವರ್ತನೆ ಮಾಡ್ಕೊಳ್ಳೋದು ದೊಡ್ಡ ಮಾತಿಲ್ಲ. ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಇವತ್ತಿನಿಂದ ನಿಮ್ಮ ಸಂಸ್ಕಾರ ಚೇಂಜ್ ಆಗೋಗುತ್ತಾ? ಆಗೋಯ್ತಾ? ಪಕ್ಕ ಬಾಬಾ ಕೇಳ್ತಾ ಇದ್ದಾರೆ, ಪಕ್ಕ ಚೇಂಜ್ ಆಗೋಯ್ತಾ? रिपोर्ट आएगी, आपके साथी लिखेंगे. ಪಕ್ಕ ರಿಪೋರ್ಟ್ ಬರುತ್ತೆ, ತಮ್ಮ ಜೊತೆಗಾರರು ಬರೀತಾರೆ, ಇವರು ಪಕ್ಕ ಅಂತ ಹೇಳ್ಬಿಟ್ಟು. सुन रही है दादिया, कहते हैं संस्कार बदल गए. ದಾದಿಯರು ಕೇಳ್ತಾ ಇದ್ದಾರೆ, ಬಾಬಾ ಕೇಳ್ತಾ ಇದ್ದಾರೆ, ಕೇಳ್ತಿದ್ದೀರಲ್ವಾ ದಾದಿಯರೇ? ನೋಡಿ ಹೇಳ್ತಾ ಇದ್ದಾರೆ, ನಮ್ಮ ಸಂಸ್ಕಾರ ಬದಲಾಗೋಯಿತು. ಯಾ ಟೈಮ್ ಲಗೇಗಾ? ಬಾಬಾ ಕೇಳ್ತಾ ಇದ್ದಾರೆ, ಇಲ್ಲ ಸಮಯ ಹಿಡಿಸುತ್ತಾ? ಕ್ಯಾ ಮೋಹಿನಿ ನ್ಯೂಯಾರ್ಕ್ ಸುನಾವೆ ಬದಲೇಗಾನ? ಮೋಹಿನಿ ಬೆಹನ್ಜಿ ನ್ಯೂಯಾರ್ಕ್ ಮೋಹಿನಿ ಬೆಹನ್ಜಿನ ಕೇಳ್ತಾ ಇದ್ದಾರೆ, ಬದಲಾಗ್ತಾರಲ್ವಾ? ಸಭಿ ಬದಲೆಂಗೇನಾ? ಎಲ್ಲರೂ ಬದಲಾಗ್ತಾರಲ್ವಾ? ಅಮೇರಿಕಾ ವಾಲೆ ತೋ ಬದಲ್ ಜಾಯೆಂಗೆ, ಹಸಿ ಕಿ ಬಾತ್ ತೋ ರಹ ಗಯಿ. ಬಾಬಾ ಹೇಳ್ತಾರೆ, ಅಮೇರಿಕಾದವರು ಬದಲಾಗ್ಬಿಡ್ತಾರೆ. ನ್ಯೂಯಾರ್ಕ್ ಅವರು ಇನ್ಚಾರ್ಜ್ ಅಲ್ವಾ, ಅದಕ್ಕೆ ಅವ್ರನ್ನ ಕೇಳ್ತಾ ಇದ್ದಾರೆ. ಹಸಿ ಕಿ ಬಾತ್ ತೋ ರಹ ಗಯಿ, ಒಂದು ನಗುವಿನ ಮಾತು ಉಳ್ಕೊಂಡಿದೆ ಅಂತಾರೆ ಬಾಬಾ. हंसी की बात ये है तो सभी कहते हैं कि पुरुषार्थ तो बहुत करते हैं और बाप दादा को देख करके रहम भी आता है. पुरुषार्थ बहुत करते हैं, कभी कभी मेहनत बहुत करते हैं और कहते क्या है? ಬಾಬಾ ಕೇಳ್ತಾರೆ, ಎಲ್ಲರೂ ಪುರುಷಾರ್ಥ ಮಾಡ್ತಾರೆ, ನಗುವಿನ ಮಾತು ಒಂದಿದೆ ಅಂತಾರೆ. ಎಲ್ಲರೂ ಹೇಳ್ತಾರೆ ಪುರುಷಾರ್ಥ ಎಲ್ಲರೂ ಮಾಡ್ತಾರೆ. ಮತ್ತು ಬಾಪ್ದಾದನೂ ನೋಡಿ, ಬಾಪ್ದಾದನಿಗೂ ದಯೆ ಬರುತ್ತೆ. ಪುರುಷಾರ್ಥ ಅಂತೂ ಬಹಳ ಮಾಡ್ತಾರೆ, ಕೆಲವೊಮ್ಮೆ ಪರಿಶ್ರಮನೂ ಬಹಳ ಪಡ್ತಾರೆ. ಅವ್ರು ಕತೆ ಕ್ಯಾ ಹೇ? ಮತ್ತು ಏನು ಹೇಳ್ತಾರೆ? ಕ್ಯಾ ಕರೆ ಮೇರೆ ಸಂಸ್ಕಾರ ಐಸೆ ಹೇ. ಏನು ಮಾಡಲಿ, ನನ್ನ ಸಂಸ್ಕಾರ ಹೀಗಿದೆ. संस्कार के ऊपर कहकर
अपने को हल्का कर देते हैं. ಸಂಸ್ಕಾರ ನಾನೇನು ಮಾಡಲಿ ಅಂತ ಹೇಳಿಬಿಟ್ಟು ತಮ್ಮನ್ನು ಹಗುರ ಮಾಡ್ಕೊಂಡ್ಬಿಡ್ತಾರೆ. लेकिन बाप ने आज देखा कि ये जो आप कहते हो कि मेरा संस्कार, तो क्या आपका ये संस्कार है? ಆದರೆ ತಂದೆ ಇವತ್ತು ನೋಡಿದ್ರು ಯಾರು ಈ ರೀತಿ ಹೇಳ್ತಾರೆ ನನ್ನ ಸಂಸ್ಕಾರ ಅಂತ, ಏನು ಇದು ತಮ್ಮ ಸಂಸ್ಕಾರನ? आप आत्मा हो ना, ಬಾಡಿ ತೋ ನಹಿ ಹೋನಾ. ತಾವು ಆತ್ಮ ಆಗಿದ್ದೀರಲ್ವಾ, ಬಾಡಿ ಅಲ್ಲ. तो आत्मा के संस्कार क्या है? ದೇಹ ಅಂತೂ ಅಲ್ಲ ಅಲ್ವಾ, ಆತ್ಮನ ಸಂಸ್ಕಾರ ಏನಾಗಿದೆ? और ओरिजिनल आपके संस्कार कौन से है? ओरिजिनल तಮ್ಮ ಸಂಸ್ಕಾರ ಏನಾಗಿದೆ? जिसको आप आज आप मेरा कहते हो, वो मेरा है या रावण का? ಯಾವುದನ್ನು ಈ ದಿನ ತಾವು ನನ್ನ ಸಂಸ್ಕಾರ ನಾನೇನು ಮಾಡಲಿ, ನನ್ನ ಸಂಸ್ಕಾರ ಆ ಥರ ಮಾತು ಬಂದ್ಬಿಡ್ತು, ಆ ಥರ ಕೆಲಸ ನನ್ನಿಂದ ನಡೆದೋಯ್ತು ಅಂತ ಹೇಳ್ತೀರಲ್ವಾ, ಅದು ತಮ್ಮದ ಅಥವಾ ರಾವಣಂದ? ಕಿಸ್ಕಾ ಹೈ? ಆಪ್ಕಾ ಹೈ ನಹಿ ಹೈ? ಯಾರ್ದು? ತಮ್ಮದಲ್ವಾ? ತೋ ಮೇರಾ ಕ್ಯೂ ಕಾತೆ ಹೋ? ನಂದಲ್ಲ ಅಂದಾಗ ನಂದು ಅಂತ ಯಾಕೆ ಹೇಳ್ತೀರಾ? ನಮ್ಮ ಸಂಸ್ಕಾರ ಏನು ಮಾಡಲಿ ನನಗೆ ಗೊತ್ತಿಲ್ಲ, ಆ ಥರ ಮಾತು ಬಂದ್ಬಿಡ್ತು, ಆ ಥರ ಆಗೋಯ್ತು, ಆ ಥರ ನಡ್ಕೊಂಡ್ಬಿಟ್ಟೆ. कहते हो ऐसे ही होना कि मेरा संस्कार ऐसा है. ಹೇಳ್ತೀರಾ, ಈ ರೀತಿ ಹೇಳ್ತೀರಲ್ವ, ನನ್ನ ಸಂಸ್ಕಾರ ಈ ರೀತಿ ಇದೆ. तो आज से ये नहीं कहना मेरा संस्कार. ಇವತ್ತಿನಿಂದ ಈ ಶಬ್ದ ಹೇಳಬೇಡಿ ನನ್ನ ಸಂಸ್ಕಾರ ಅಂತ. नहीं कभी यहाँ वहाँ से उड़ के खिचड़ा आ जाता है ना. ಬಾಬಾ ಹೇಳ್ತಾರೆ, ಕೆಲವೊಮ್ಮೆ ಅಲ್ಲಿದು ಇಲ್ಲಿದು ಹಾರಿ ಕಸ ನಿಮ್ಮ ಹತ್ರ ಬಂದ್ಬಿಡುತ್ತಲ್ವ. तो ये रावण की चीज़ आ गई तो उसको मेरा कैसे कहते हो? ಬಾಬಾ ಹೇಳ್ತಾರೆ, ಇದು ರಾವಣಂದು ಕಸ, ಅಲ್ಲಿದು ಇಲ್ಲಿದು ಕಸ ಬಂತು ಅಂದರೆ ಅದು ರಾವಣಂದು, ಅದನ್ನು ನನ್ನ ಸಂಸ್ಕಾರ ಅಂತ ಹೇಗೆ ಹೇಳ್ತೀರಿ? ಹೈ ಮೇರಾ ನೆಹಿ ಹೈನಾ? ನನ್ನ ಸಂಸ್ಕಾರನ ತಮ್ಮದ ಸಂಸ್ಕಾರ ಅಲ್ವಲ್ಲ. तो अभी कभी नहीं कहना, जब मेरा शब्द बोलो तो याद करो. ಬಾಬಾ ಹೇಳ್ತಾರೆ, ಇನ್ಮೇಲೆ ಹೇಳೋದಿಲ್ಲ ಅಲ್ವಾ, ಯಾವಾಗ ನನ್ನದು ಅನ್ನೋ ಶಬ್ದ ಬಂದಾಗ ನೆನಪು ಮಾಡ್ಕೊಳ್ಳಿ. ಏನು ನೆನಪು ಮಾಡ್ಕೊಳ್ಳಿ? ಮೈ ಕೋ ಅವ್ರ ಮೇರಾ ಸಂಸ್ಕಾರ ಕ್ಯಾ? ನಾನು ಯಾರು? ನಾನು ಆತ್ಮ. ನನ್ನ ಸಂಸ್ಕಾರ ಯಾವುದು? बॉडी कॉन्शियस में मेरा संस्कार है, आत्म अभिमानी में ये संस्कार नहीं है. ಯಾವುದಕ್ಕೆ ನನ್ನ ಸಂಸ್ಕಾರ ಅಂತ ಹೇಳ್ತಾ ಇದ್ದೀನಿ? ಅವಗುಣದ ಸಂಸ್ಕಾರ, ಬಲಹೀನತೆ ಸಂಸ್ಕಾರ, ಅದು ಬಾಡಿ ಕಾನ್ಷಿಯಸ್ಸಿನ ಸಂಸ್ಕಾರ, ಆತ್ಮಾಭಿಮಾನಿ ಸಂಸ್ಕಾರ ಅಲ್ಲ. तो अभी ये भाषा भी परिवर्तन करना. ಅದಕ್ಕೆ ಈ ಭಾಷೆ ನನ್ನ ಸಂಸ್ಕಾರ ತಪ್ಪಾಗೋದು, ತಪ್ಪು ಮಾಡಿಬಿಟ್ಟು ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಟ್ಟು ಏನು ಮಾಡಲಿ, ನಾನೇನು ಬೇಕು ಅಂತ ಮಾಡಲಿಲ್ಲ, ನನ್ನ ಭಾವ ಇರಲಿಲ್ಲ, ನಮ್ಮ ಸಂಸ್ಕಾರ ನನ್ನ ಸ್ವಭಾವ ಆ ಥರ ನಡೆದ್ಬಿಡ್ತು, ಮಾತಾಡಿಬಿಟ್ಟೆ, ಆ ಥರ ನಡ್ಕೊಂಡ್ಬಿಟ್ಟೆ, ಆ ಥರ ಹೇಳಬೇಡಿ ಅಂತಾರೆ ಬಾಬಾ. ಈ ಭಾಷೆನ ಪರಿವರ್ತನೆ ಮಾಡಿಕೊಡಿ. ನನ್ನ ಸಂಸ್ಕಾರ ಅಂತ ಹೇಳೋ ಭಾಷೆನ ಪರಿವರ್ತನೆ ಮಾಡಿಕೊಡಿ. ಮೇರಾ ಸಂಸ್ಕಾರ ಕಹಕ್ಕೆ ಅಲ್ವೇಲೆ ಹೋ ಜಾತೆ ಹೋ. ನನ್ನ ಸಂಸ್ಕಾರ ಅಂತ ಹೇಳಿಬಿಟ್ಟು ಏನು ಮಾಡ್ತೀರಾ? ಹುಡುಗಾಟಿಕೆಯಲ್ಲಿ ಬಂದುಬಿಡ್ತೀರಾ. ಕೈಯಂಗೆ ಭಾವನೆ ಹಿ ಸಂಸ್ಕಾರ ಹೇ. ಏನು ಹೇಳ್ತೀರಾ? ನನಗೆ ಒಳಗಡೆ ಏನೂ ಭಾವ ಇಲ್ಲ, ಆ ಥರ ನನ್ನ ಬಾಯಿಂದ ಆ ಥರ ಮಾತು ಬಂದ್ಬಿಡ್ತು, ನನ್ನಿಂದ ಕೆಲಸ ಆ ಥರ ಆಗ್ಬಿಡ್ತು, ಆದರೆ ನನಗೆ ಒಳಗಡೆ ಏನೂ ಇಂಟೆನ್ಷನ್ ಇಲ್ಲ, ಭಾವ ಇಲ್ಲ. अच्छा, दूसरा शब्द क्या कहते हैं? मेरा स्वभाव. ಒಳ್ಳೆಯದು. ಇನ್ನೊಂದು ಶಬ್ದ ಏನು ಹೇಳ್ತೀರಾ? ನನ್ನ ಸ್ವಭಾವ.
अभी स्वभाव शब्द कितना अच्छा है. ಸ್ವಭಾವ ಅನ್ನೋದು ಆ ಶಬ್ದ ಎಷ್ಟು ಶ್ರೇಷ್ಠವಾಗಿದೆ, ಎಷ್ಟು ಒಳ್ಳೆಯ ಶಬ್ದ. ಸ್ವಾತು ಸದಾ ಅಚ್ಚ ಹೋತಾ ಹೈ. ಸ್ವ ಯಾವುದು? ಆತ್ಮ ಅಲ್ವಾ? ಆತ್ಮನದು ಸ್ವಭಾವ ಎಷ್ಟು ಶ್ರೇಷ್ಠವಾಗಿದೆ, ಎಷ್ಟು ಒಳ್ಳೆಯದಾಗಿದೆ. ಮೇರಾ ಸ್ವಭಾವ ಸ್ವ ಕಾ ಭಾವ ಅಚ್ಚಾ ಹೋತಾ ಹೈ, ಖರಾಬ್ ನಹೀ ಹೋತಾ ಹೈ. ಆತ್ಮನ ಭಾವ ಸ್ವಭಾವ ಒಳ್ಳೆಯದಿದೆ, ಕೆಟ್ಟದ್ದು ಇಲ್ಲ. ये जो शब्द यूज़ करते हो ना, मेरा स्वभाव है, मेरा संस्कार है, अभी इस भाषा को चेंज करो. ಯಾವುದು ಶಬ್ದ ಇವಾಗ ಯೂಸ್ ಮಾಡ್ತೀರಲ್ವಾ, ನನ್ನ ಸಂಸ್ಕಾರ, ನನ್ನ ಸ್ವಭಾವ, ಬಾಬಾ ಹೇಳ್ತಾರೆ ಈ ಭಾಷೆಯನ್ನು ಚೇಂಜ್ ಮಾಡ್ಕೊಳ್ಳಿ. ಜಬ್ ಭಿ ಮೇರಾ ಶಬ್ದ ಆವೆ ತೋ ಯಾದ್ ಕರೋ ಮೇರಾ ಸಂಸ್ಕಾರ ಒರಿಜಿನಲ್ ಕ್ಯಾ ಹೇ. ಎಂದಾದರೂ ನನ್ನದು ಸಂಸ್ಕಾರ ಸ್ವಭಾವ ಅನ್ನೋ ಶಬ್ದ ನಿಮ್ಮ ಬಾಯಿಂದ ಬಂತು ಅಂದಾಗ ನೆನಪು ಮಾಡಿಕೊಳ್ಳಿ, ನನ್ನ ಸಂಸ್ಕಾರ ಒರಿಜಿನಲ್ ಯಾವುದಾಗಿದೆ, ಏನಾಗಿದೆ. ಏ ಕೌನ್ ಬೋಲ್ತಾ? ನನ್ನ ಸ್ವಭಾವ ನನ್ನ ಸಂಸ್ಕಾರ ಅಂತ ಯಾರು ಹೇಳ್ತಾರೆ? ಆತ್ಮ ಬೋಲ್ತಿ ಹೇ ಈ ಮೇರಾ ಸಂಸ್ಕಾರ ಹೇ. ಆತ್ಮ ಹೇಳುತ್ತಾ ಇದು ನನ್ನ ಸಂಸ್ಕಾರ ಅಂತ. तो जब ये सोचेंगे ना तो अपने ऊपर ही हंसी आएगी. ಯಾವಾಗ ಇದು ಯೋಚನೆ ಮಾಡ್ತೀರಲ್ವಾ, ನಾನು ಆತ್ಮ ಅಂತ ತಿಳ್ಕೊಂಡಿದ್ದೀವಿ, ನನ್ನ ಸಂಸ್ಕಾರ ಸ್ವಭಾವ ಒರಿಜಿನಲ್ ಯಾವುದು ಅಂತ ತಿಳ್ಕೊಂಡಿದ್ದೀವಿ, ಆದರೂ ಈ ಥರ ಹೇಳ್ತೀವಿ ಅಂದಾಗ ಇದನ್ನು ನಾವು ಯೋಚನೆ ಮಾಡಿದಾಗ ನಮ್ಮ ಮೇಲೆ ನಮಗೆ ನಗು ಬರುತ್ತಲ್ವ. ಆಯೇಗಿನ ಹಸಿ ಬರುತ್ತಲ್ವ ನಗು. हंसी आएगी तो जो ಕಿಟ್ ಕಿಟ್ ಕರ್ತೆ ಹೋ वो ಖತಮ್ ಹೋ ಜಾಯೇಗಿ. ಯಾವಾಗ ರಿಯಲೈಸ್ ಮಾಡ್ಕೊಳ್ತೀರಾ ನಿಮ್ಮ ಮೇಲೆ ನಿಮಗೆ ನಗುನು ಬರುತ್ತೆ, ಆವಾಗ ಯಾವುದು ನಿಮ್ಮಲ್ಲಿ ಕಿರಿಕಿರಿ ಮಾತುಗಳಿದೆ ಅದು ತಾನಾಗಿ ಖತಮ್ ಆಗೋಗುತ್ತೆ. ಹಳೆ ಸ್ವಭಾವ ಸಂಸ್ಕಾರದ ಕಿರಿಕಿರಿ ಮಾತುಗಳು ಯಾವುದಿದೆ ಅದು ಖತಮ್ ಆಗೋಗುತ್ತೆ. इसको कहते हैं भाषा का परिवर्तन करना. ಇದಕ್ಕೆ ಹೇಳ್ತಾರೆ ಭಾಷೆಯ ಪರಿವರ್ತನೆ ಮಾಡಿಕೊಳ್ಳೋದು. ಅರ್ಥಾತ್ ಹರ್ ಆತ್ಮ ಕೆ ಪ್ರತಿ ಸ್ವಮಾನ್ ಔರ್ ಸಮ್ಮಾನ್ ಮೇ ರಹನ. ಪ್ರತಿಯೊಂದು ಆತ್ಮನ ಬಗ್ಗೆ ಸ್ವಮಾನದಲ್ಲಿದ್ದು ಸನ್ಮಾನ ಗೌರವ ಕೊಡುವಂಥದ್ದು. ಸ್ವಯಂ ಭಿ ಸದಾ ಸ್ವಮಾನ್ ಮೇ ರಹೋ, ಅವರೋ ಕೋ ಭಿ ಸ್ವಮಾನ್ ಸೇ ದೇಖೋ. ಸದಾ ಸ್ವಯಂವೂ ಸಹ ಸ್ವಮಾನದಲ್ಲಿ ಇರಿ, ಬೇರೆಯವರಿಗೂ ಸಹ ಏನು ಸಮಾನದಿಂದ ನೋಡಿ, ಸ್ವಮಾನದಿಂದ ನೋಡಿ, ಬೇರೆಯವರನ್ನು ಸ್ವಮಾನದಿಂದ ನೋಡಿ. ಸ್ವಮಾನ್ ಸೇ ದೇಖೆಂಗೆ ನಾ तो फिर जो कोई भी बात होती है जो आपको भी पसंद नहीं है, कभी भी कोई किटकिट होती है तो पसंद आता. ಬಾಬಾ ಕೇಳ್ತಾರೆ, ಯಾವಾಗ ಸ್ವಮಾನ ನೋಡ್ತೀರಲ್ವಾ ಆವಾಗ ಯಾವುದೇ ಮಾತು ಇರುತ್ತೆ, ಅವರದ್ದು ಸ್ವಮಾನ ನೋಡ್ತೀರಾ, ತಾವು ಸ್ವಮಾನದಲ್ಲಿದ್ದು ಅವ್ರದ್ದು ಸ್ವಮಾನ ನೋಡ್ತೀರಾ, ಆವಾಗ ಯಾವುದೇ ಮಾತು ಅವರಲ್ಲಿ ಇರುತ್ತೆ, ಅಲ್ಲಿ ಇರುತ್ತೆ, ತಮಗೆ ಆ ಮಾತು ಇಷ್ಟನೂ ಆಗೋದಿಲ್ಲ, ಅದು ಕಿರಿಕಿರಿ ಮಾತೂ ಆಗಿದ್ದೆ, ಆದರೂ ಇಷ್ಟ ಆಗುತ್ತಾ? ನಹಿ ಆತಾ ಏನಾ? ಆವಾಗ ಆ ಕಿರಿಕಿರಿ ಮಾತು ಬರೋದಿಲ್ಲ. ಸ್ವಮಾನದಲ್ಲಿದ್ದು ಅವರನ್ನು ಸಹ ಸ್ವಮಾನದಿಂದ ನೋಡಿದಾಗ ಅದು ಸಹ ವಿಶೇಷಾತ್ಮ, ಅದು ಬಾಬನ ಮಗು ಅಂತ ಸ್ವಮಾನದಲ್ಲಿ ನೋಡಿದಾಗ ತಮಗೆ ಯಾವುದು ಇಷ್ಟ ಇಲ್ಲ, ಕಿರಿಕಿರಿ ಮಾತಾಗಿದೆ ಅದು ಬರೋದಿಲ್ಲ ಅಲ್ವಾ. तो देखो ही एक दो को ಸ್ವಮಾನ್. ಅದಕ್ಕೆ ಬಾಬಾ ಹೇಳ್ತಾರೆ ನೋಡಿದ್ರು ಹೇಗೆ ನೋಡಬೇಕು, ಸ್ವಮಾನದಿಂದ ನೋಡಿ. ಈ ವಿಶೇಷ ಆತ್ಮ ಹೇ. ಸ್ವಮಾನದಿಂದ ನೋಡೋದು ಅಂದರೆ ಇವರು ವಿಶೇಷ ಆತ್ಮ, ಇವರು ಬಾಬನ ಮಗು ಆಗಿದ್ದಾರೆ ಅಂದರೆ ಇವರು ವಿಶೇಷ ಆತ್ಮ ಆಗಿದ್ದಾರೆ. ಏ ಬಾಪ್ಗೆ ಪಾಲನಾ ವಾಲಿ ಬ್ರಾಹ್ಮಣಾತ್ಮ ಹೇ. ಸ್ವಮಾನದ್ದು ಇವರು ಸಹ ತಂದೆಯ ಪಾಲನೆಯ
ಬ್ರಾಹ್ಮಣ ಆತ್ಮ ಆಗಿದ್ದಾರೆ. ಈ ಕೋಟೋ ಮೇ ಕೋಯಿ ಮೇ ಬಿ ಕೋಯಿ ಆತ್ಮ ಹೇ. ಇವರು ಸಹ ಕೋಟೆಯಲ್ಲಿ ಕೆಲವರಲ್ಲಿ ಕೆಲವರು ಆ ಲಿಸ್ಟಲ್ಲಿ ಇದ್ದಾರೆ. ಸಿರ್ಫ್ ಏಕ್ ಬಾತ್ ಕರೋ, ಅಪ್ನೆ ನೈನೋ ಮೇ ಬಿಂದಿ ಕೋ ಸಮಾ ದೋ ಬಸ್. ಕೇವಲ ಒಂದು ಮಾತು ಮಾಡಿ, ಯಾವುದು? ತಮ್ಮ ನಯನಗಳಲ್ಲಿ ಬಿಂದುವನ್ನು ಸಮಾವೇಶ ಮಾಡಿಕೊಳ್ಳಿ. ಬಸ್ ಏಕ್ ಬಿಂದಿ ಸೇ ತೋ देखते हो, दूसरी बिंदी में समा दो तो कुछ भी नहीं होगा, मेहनत नहीं करनी पड़ेगी. ಒಂದು ಬಿಂದಿಯಿಂದ ನೋಡ್ತೀರಾ, ಆ ಬಿಂದಿಯನ್ನು ಸಮಾವೇಶ ಮಾಡ್ಕೊಳ್ತೀರಾ ಅಂದಾಗ ಪರಿಶ್ರಮ ಪಡಬೇಕಾಗಿ ಬರೋದಿಲ್ಲ. ಜೈಸೆ ಆತ್ಮ ಆತ್ಮಕ್ಕೋ ದೇಖ್ ರಹಿ ಹೋ, ಆತ್ಮನ ನೋಡ್ತಾ ಇದ್ದೀರಾ. ಆತ್ಮ ಸೇ ಬೋಲ್ ರಹಿ ಹೇ, ಆತ್ಮನೊಂದಿಗೆ ಮಾತಾಡ್ತಾ ಇದ್ದೀರಿ. ಆತ್ಮಿಕ ವೃತ್ತಿ ಆತ್ಮಿಕ ದೃಷ್ಟಿ ಬನಾವೋ, ಆತ್ಮಿಕ ವೃತ್ತಿ ಆತ್ಮಿಕ ದೃಷ್ಟಿ ಮಾಡ್ಕೊಳ್ಳಿ. ಸಮझा क्या करना है, ಅಭಿ ಮೇರಾ ಸಂಸ್ಕಾರ ಕಭಿ ನಹಿ कहना. ಅದರಿಂದ ಏನು ಮಾಡಬೇಕು ಗೊತ್ತಾಯ್ತಾ? ಈಗ ನನ್ನ ಸಂಸ್ಕಾರ ಅಂತ ಎಂದೂ ಹೇಳಬಾರ್ದು. ಸ್ವಭಾವ ಕಹೋ ತೋ ಸ್ವಕ್ಕೆ ಭಾವ ಮೇ ರಹನ. ನಂದು ಸ್ವಭಾವ ಅಂತ ಹೇಳಿದಾಗ ಸ್ವಾನ ಭಾವದಲ್ಲಿ ಇರಬೇಕು. ಯಾವ ಭಾವ? ಆತ್ಮ ಭಾವದಲ್ಲಿ ಇರಬೇಕು. ಟೀಕೈನಾ? ಸರಿನಾ? ಬಾಬಾ ಕೇಳ್ತಾ ಇದ್ದಾರೆ, ಸರಿನಾ? बाप दादा यही चाहते हैं कि ये पूरा वर्ष चाहे सीज़न 6 मास चलती है, लेकिन पूरा ही वर्ष सभी को जब भी मिलो, जिससे भी मिलो, चाहे आपस में चाहे और आत्माओं से, लेकिन जब भी मिलो, जिससे भी मिलो, उसको संतुष्टता का सहयोग दो. बाबा ಹೇಳ್ತಾರೆ, ಈ ಇಡೀ ವರ್ಷ ಯಾರನ್ನೇ ಮಿಲನ ಮಾಡ್ತೀರಾ, ಯಾರೊಂದಿಗೆ ಮಿಲನ ಮಾಡ್ತೀರಾ, ಪರಸ್ಪರ ಯಾರನ್ನೇ ನೋಡ್ತೀರಾ, ಆತ್ಮನ ನೋಡಿ, ಆತ್ಮನೊಂದಿಗೆ ಮಿಲನ ಮಾಡಿ ಮತ್ತು ಅವರಿಗೆ ಸಂತುಷ್ಟತೆಯ ಸಹಯೋಗ ಕೊಡಿ. ಸ್ವಯಂ ಭಿ ಸಂತುಷ್ಟ ರಹೋ, ದೂಸರೋं को भी ಸಂತುಷ್ಟ ಕರೋ. ಸ್ವಯಂವೂ ಸಂತುಷ್ಟವಾಗಿರಿ, ಬೇರೆಯವರನ್ನು ಸಂತುಷ್ಟ ಮಾಡಿ. इस सीज़न का स्वमान है, ಈ ಸೀಸನ್ನಿನ ಸ್ವಮಾನ ಸಂತುಷ್ಟ ಮಣಿ, ಸದಾ ಸಂತುಷ್ಟ ಮಣಿ, ಸಂತುಷ್ಟ ಮಣಿ, ಸದಾ ಸಂತುಷ್ಟ ಮಣಿ. ಬಾಯಿ भी मणि है, मणा नहीं होता, मणि होता है. ಸಂತುಷ್ಟ ಮಣಿ. ಮಣಿ ಅನ್ನೋದು ಸ್ತ್ರೀಲಿಂಗ ಅಂತ ತಿಳ್ಕೊಂಡ್ಬೇಡಿ. ಪುಲ್ಲಿಂಗ ಮಣ ಅಂತ ಅನ್ಕೋಬೇಡಿ. ಬಾಬಾ ಹೇಳ್ತಾರೆ, ಎಲ್ಲರೂ ಸಂತುಷ್ಟ ಮಣಿ, ಸಂತುಷ್ಟತೆಯ ಪ್ರಕಾಶ, ಅದು ಮಣಿ ಅಂದರೆ. ಹರೇಕ್ ಆತ್ಮ हर समय संतुष्ट मणि है. ಪ್ರತಿಯೊಂದು ಆತ್ಮ सदा संतुष्ट मणि. और स्वयं संतुष्ट होंगे तो दूसरों को भी संतुष्ट करेंगे. ತಾವು ಸಂತುಷ್ಟವಾಗಿದ್ದಾಗ ಬೇರೆಯವರನ್ನು ಸಂತುಷ್ಟ ಮಾಡ್ತೀರಾ. ಸಂತುಷ್ಟ रहना और संतुष्ट करना. ತಾವು ಸಂತುಷ್ಟವಾಗಿರಬೇಕು, ಬೇರೆಯವರನ್ನು ಸಂತುಷ್ಟ ಮಾಡಬೇಕು. ठीक है, पसंद है, ಸರಿನಾ, ಇಷ್ಟನಾ? ಬಹುತ್ ಅಚ್ಚ. ಎಲ್ಲರೂ ಕೈ ಎತ್ತಿದ್ರು, ಭಾಳ ಒಳ್ಳೆಯದು. ಮುಬಾರಕ್ ಹೋ, ಮುಬಾರಕ್ ಹೋ. ಬಾಬಾ ಶುಭಾಶಯಗಳು, ಶುಭಾಶಯಗಳು. ಕುಚ್ ಭಿ ಹೋ ಜಾಯೆ, ಅಪ್ನೆ ಸ್ವಮಾನ್ ಕಿ ಸೀಟ್ ಪರ್ ಏಕಾಗ್ರ ರಹೋ, ಭಟ್ಕೋ ನಹಿ. ಏನೇ ನಡೆದು ಹೋಗಲಿ, ತಮ್ಮ ಸ್ವಮಾನದ ಸೀಟಲ್ಲಿ ಏಕಾಗ್ರವಾಗಿರಿ. ಯಾವುದು? ಸಂತುಷ್ಟ ಮಣಿ. ಅಲಿಬೇಡಿ. कभी किस सीट पर नहीं. ಕೆಲವೊಮ್ಮೆ ಒಂದು ಸೀಟು, ಕೆಲವೊಮ್ಮೆ ಇನ್ನೊಂದು ಸೀಟು. ಯಾವಾಗಲೂ ಸಂತುಷ್ಟ ಮಣಿ ಸೀಟಲ್ಲೇ ಇರಿ ಅಂತಾರೆ. अपने स्वमान की सीट पर एकाग्र रहो और एकाग्र सीट पर सेट होके अगर कोई भी बात आती है ना तो बाबा ಹೇಳ್ತಾರೆ,
ಏಕಾಗ್ರವಾಗಿ ಸೀಟಲ್ಲಿ ಸೆಟ್ಟಾಗಿ ಯಾವುದೇ ಮಾತು ಬಂತು ನೋಡ್ತೀರಲ್ವಾ, ಅವಾಗ ಹೇಗೆ ನೋಡ್ತೀರಾ? ಏಕ್ ಕಾರ್ಟೂನ್ ಶೋಗೆ ಮಾಫಿಕ್ ದೇಕೋ, ಒಂದು ಕಾರ್ಟೂನ್ ಶೋ ರೀತಿ ನೋಡಿ. ಕಾರ್ಟೂನ್ देखना अच्छा लगता है ना, कार्टून ನೋಡೋದು ಇಷ್ಟ ಆಗುತ್ತಲ್ವಾ? तो ये समस्या नहीं है, कार्टून शो चल रहा है. ಸ್ವಮಾನದ ಸೀಟಲ್ಲಿ ಕೂತ್ಕೊಂಡು ಏನೇ ಆದ್ರೂ ಸಹ ಕಾರ್ಟೂನ್ ಶೋ ನೋಡಿ ಬಾಬಾ ಹೇಳ್ತಾರೆ ಇದು ಸಮಸ್ಯೆ ಅಲ್ಲ, ಕಾರ್ಟೂನ್ ಶೋ ಅಂತ ನೋಡಿ. कोई शेर आता, कोई बकरी आती, कोई बिच्छू आता, कोई छिपकली आती है, गंदी कार्टून शो है. ಬಾಬಾ ಹೇಳ್ತಾರೆ ಹುಲಿ ಬಂತು, ಕುರಿ ಬಂತು, ಚೇಳು ಬಂತು, ಏನೇ ಬಂತು, ಅದು ಕಾರ್ಟೂನ್ ಶೋ. ಆ ಥರ ಕಷ್ಟ ಕೊಡೋ ಮಾತುಗಳು ಸಹ ಬಾಬಾ ಹೇಳ್ತಾರೆ ಕಾರ್ಟೂನ್ ಶೋ ಥರ ನೋಡಿ. ಅಪ್ಪನಿ ಸೀಟ್ ಸೆ ಅಪ್ಸೆಟ್ ನಹಿ ಹೋ, ತಮ್ಮ ಸೀಟಿನಿಂದ ಅಪ್ಸೆಟ್ ಆಗಬೇಡಿ, ಮಜಾ ಆಯೇಗ. ತಮ್ಮ ಸ್ವಮಾನದ ಸೀಟಲ್ಲಿ ಕೂತ್ಕೊಂಡು ನೋಡಿ ಅಪ್ಸೆಟ್ ಆಗೋದಿಲ್ಲ, ಮಜಾ ಬರುತ್ತೆ. ಅಚ್ಚಾ ಚಾರೋ ಊರಿಗೆ ರಾಜ ದುಲಾರೆ ಬಚ್ಚೋಂಕು, 4 ಗಡಿಯ ಮುದ್ದಿನ ರಾಜ ಮಕ್ಕಳಿಗೆ ಅಂತಾರೆ. ಸರ್ವ ಸ್ನೇಹಿ ಸಹಯೋಗಿ ಸಮಾನ್ ಬನ್ನೆ ವಾಲೆ ಬಚ್ಚೋं को सदा अपने श्रेष्ठ स्वभाव और संस्कार को स्वरूप में विमर्श करने वाले बच्चों को, सदा सुख देने सर्व को स्नेह देने वाले बच्चों को, सदा संतुष्ट मणि बन संतुष्टता की किरणें फैलाने वाले. ಸಂತುಷ್ಟ ಮಣಿಗೆ ಬಾಬಾ ಏನು ಹೇಳ್ತಾ ಇದ್ದಾರೆ? ಸಂತುಷ್ಟತೆಯ ಕಿರಣಗಳನ್ನು ಹರಡಿಸುವಂಥವರು. ಬಚ್ಚೋं को ಬಾಪ್ ದಾದಾ का याद प्यारो नमस्ते. ಇಂತಹ ಮಕ್ಕಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. वरदान शुभ चिंतन और शुभ चिंतक स्थिति के अनुभव द्वारा ब्रह्मा बाप समान मास्टर दाता भव. ಶುಭ ಚಿಂತನೆ ಮತ್ತು ಶುಭ ಚಿಂತಕ ಸ್ಥಿತಿಯ ಅನುಭವದ ಮೂಲಕ ಬ್ರಹ್ಮ ತಂದೆಯ ಸಮಾನ ಮಾಸ್ಟರ್ दाता आदि. ब्रह्मा बाप समान मास्टर दाता बनने के लिए ಬ್ರಹ್ಮ ತಂದೆಯ ಸಮಾನ ಮಾಸ್ಟರ್ दाता ಆಗಲಿಕ್ಕಾಗಿ ईर्ष्या घृण व क्रिटिसाइज इन 3 बातों से मुक्त रहकर सर्व के प्रति शुभ चिंतक बनो. ईर्ष्या घृಣ ಮತ್ತು ಕ್ರಿಟಿಸೈಸ್, ಈ 3 ಮಾತುಗಳಿಂದ ಮುಕ್ತರಾಗಿದ್ದು ಸರ್ವರ ಬಗ್ಗೆ ಶುಭ ಚಿಂತಕರು ಆಗಿ. और शुभ चिंतन स्थिति का अनुभव करो, ಅವರ ಬಗ್ಗೆ ಶುಭ ಚಿಂತಕರಾಗಿ ಮತ್ತು ತಮ್ಮ ಒಳಗೆ ಶುಭ ಚಿಂತನೆಯ ಸ್ಥಿತಿಯ ಅನುಭವ ಮಾಡಿ. क्योंकि जिसमें ईर्ष्या की अग्नि होती है वो स्वयं जलते हैं. ಯಾಕೆಂದರೆ ಯಾರಲ್ಲಿ ಆ ಹೊಟ್ಟೆ ಕಿಚ್ಚು ಈರ್ಷೆಯ ಅಗ್ನಿ ಇರುತ್ತೆ ಅವರು ಸ್ವಯಂ ಏನಾಗ್ತಾರೆ, ತನ್ನ ಮನೆಯ ಕಿಚ್ಚು ತನ್ನ ಸುಟ್ಟಲ್ಲದೆ ಅಂತ ಹೇಳಿದ್ರಲ್ವ. दूसरों को परेशान करते घृणा वाले खुद भी गिरते हैं, दूसरों को भी गिराते हैं. ಮತ್ತು ಬೇರೆಯವರಿಗೆ ಕಷ್ಟ ಯಾರು ಕೊಡ್ತಾರೆ, ತಿರಸ್ಕಾರ ಮಾಡ್ತಾರೆ, ಅವರು ತಾವು ಬೀಳ್ತಾರೆ, ಬೇರೆಯವರನ್ನು ಬೀಳಿಸ್ತಾರೆ. और हंसी में भी क्रिटिसाइज करने वाले आत्मा को हिम्मतहीन बनाकर दुखी करते हैं. ತಮಾಷೆಗಾಗಿನೂ ಕ್ರಿಟಿಸೈಸ್ ಮಾಡುವಂಥವರು ಆತ್ಮನ ಒಂದು ಏನು ಮಾಡ್ತಾರೆ, ಧೈರ್ಯ ಹೋಗುವಂತೆ ಹಿಮ್ಮತ್ಹೀನ್, ಧೈರ್ಯಹೀನರನ್ನಾಗಿ ಮಾಡಿಬಿಡ್ತಾರೆ. ಆ ನಗು ಇದೆಯಲ್ಲ, ಆ ತಮಾಷೆ ನಗು ಕ್ರಿಟಿಸೈಸ್ ಮಾಡಿದಾಗ ಅವರು ಧೈರ್ಯ ಕಳ್ಕೊಂಡ್ಬಿಡ್ತಾರೆ, ದುಃಖಿ ಆಗ್ತಾರೆ. इसलिए इन तीनों बातों से मुक्त रह. ಆದ್ದರಿಂದ ಈ 3 ಮಾತುಗಳಿಂದ ಮುಕ್ತರಾಗಿದ್ದು ಶುಭ ಚಿಂತಕ ಸ್ಥಿತಿಗೆ ಅನುಭವ ದ್ವಾರ दाता
दाता के बच्चे मास्टर दाता बनो ಶುಭ ಚಿಂತಕ ಸ್ಥಿತಿಯ ಅನುಭವದ ಮೂಲಕ दातನ ಮಕ್ಕಳು ಮಾಸ್ಟರ್ दाता आगी। स्लोगन मन बुद्धि और संस्कारों पर संपूर्ण राज्य करने वाले मन बुद्धि ಸಂಸ್ಕಾರದ ಮೇಲೆ ಸಂಪೂರ್ಣ ರಾಜ್ಯ ಮಾಡುವಂತವರು ಸ್ವರಾಜ್ಯ ಅಧಿಕಾರಿ ಬನೋ ಸ್ವರಾಜ್ಯ ಅಧಿಕಾರಿಗಳು ಆಗಿ। अपनी शक्तिशाली मनसा द्वारा सकाश देने की सेवा करो तಮ್ಮ ಶಕ್ತಿಶಾಲಿ ಮನಸಾ ಮೂಲಕ ಸಕಾಶ ಕೊಡುವ ಸೇವೆ ಮಾಡಿ। आप ब्राह्मण बच्चे तना हो ತಾವು ಬ್ರಾಹ್ಮಣ ಮಕ್ಕಳು ಬುಡ ಆಗಿದ್ದೀರಿ। तन से ही सारे वृक्ष को सकाश पहुंचती है ಬುಡದಿಂದಲೇ ಇಡೀ ವೃಕ್ಷಕ್ಕೆ ಸಕಾಶ ಸಿಗುತ್ತೆ ತಲುಪುತ್ತೆ। तो अब विश्व को सकाश देने वाले बनो ಅದರಿಂದ ನೀವು ವೃಕ್ಷದ ಬುಡ ಇಡೀ ವಿಶ್ವಕ್ಕೆ ಸಕಾಶ ಕೊಡುವಂಥವರು ಆಗಿ। अगर 20 सेंटर 30 सेंटर या 2-250 सेंटर या जोन ये बुद्धि में रहेगा तो बेहद में सकाश नहीं दे सकेंगे। ಬಾಬಾ ಹೇಳ್ತಾರೆ, ಒಂದು ವೇಳೆ 20 ಸೆಂಟರು 30 ಸೆಂಟರು 250 ಸೆಂಟರು ಝೋನು ಇದು ಬುದ್ಧಿಯಲ್ಲಿ ಇದ್ದಾಗ ಬೇಹದ್ದಿನ ಸಕಾಶ ಕೊಡಲಿಕ್ಕೆ ಸಾಧ್ಯ ಇಲ್ಲ। इसलिए हदों से निकल अब बेहद की सेवा का पार्ट आरंभ करो ಆದ್ದರಿಂದ ಈಗ ಹದ್ದುಗಳಿಂದ ಹೊರಕ್ಕೆ ಬಂದು ಬೇಹದ್ದಿನ ಸೇವೆಯ ಪಾತ್ರ प्रारंभ माड़ी। बेहद में जाने से हद की बातें आपे ही छूट जाएगी। ಬೇಹದ್ದಿನಲ್ಲಿ ಹೋಗೋದ್ರಿಂದ ಯಾವುದು ಹದ್ದಿನ ಮಾತುಗಳಿದೆ, ಸಣ್ಣ ಪುಟ್ಟ ಮಾತುಗಳು, ಲೌಕಿಕ ಮಾತುಗಳು ಇದೆಲ್ಲ ತಾನಾಗಿ ಹೊರಟು ಹೋಗುತ್ತೆ। बेहद की सकाश से परिवर्तन होना ये फास्ट सेवा का रिजल्ट है। ಬೇಹದ್ದಿನ ಸಕಾಶದಿಂದ ಪರಿವರ್ತನೆ ಆಗುವಂಥದ್ದು ಇದು ಫಾಸ್ಟ್ ಸೇವೆಯ ರಿಸಲ್ಟ್ ಆಗಿದೆ। ಅಚ್ಚಾ, ಓಂ ಶಾಂತಿ।